ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಅನುಶ್ರುತಿ ಆರ್ಟ್ ಝೋನ್. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನೀವು ನೋಡ್ತಾ ಇರೋದು ಹಳೆ ವಾಟರ್ ಬಾಟಲ್ನ ಬಿಸಾಕ್ದೇನೆ ಅದನ್ನು ಹೇಗೆ ಮರುಬಳಕೆ ಮಾಡಬಹುದು ಅಂತ ಹೇಳಿ ನಾನು ತಿಳಿಸ್ಕೊಡ್ತಾ ಇದ್ದೀನಿ. ಸಖತ್ತಾಗಿರುವಂತಹ ಐಡಿಯಾ ತೊಗೊಬಂದಿದ್ದೀನಿ. ನಿಮ್ಮೆಲ್ರಿಗೂ ಕೂಡ ತುಂಬಾ ಇಷ್ಟ ಆಗುತ್ತೆ. ಅದರಲ್ಲೂ ಹೆಣ್ಮಕ್ಳಿಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ. ಅದಕ್ಕೆ ನಾನು ಗ್ಯಾರಂಟಿ ಕೊಡ್ತೀನಿ. ನೋಡಿ, ಈ ರೀತಿ ನೀವು ವಾಟರ್ ಬಾಟಲ್ ಇದ್ದರೆ ಅದನ್ನು ಬಿಸಾಕಲಿಕ್ಕೆ ಹೋಗಲೇಬೇಡಿ. ಅದರಿಂದ ತುಂಬಾ ಉಪಯೋಗ ಇದೆ. ಮೊದಲನೇದಾಗಿ ನಾನು ಅದರ ಮೇಲಿರುವಂತಹ ರ್ಯಾಪರ್ನ ತೆಗೆದಿದ್ದೀನಿ. ನಂತರ ನೀವು ಅದನ್ನು ಡ್ರೈ ಆಗೇ ಇರಬೇಕು, ಒಳಗಡೆ ನೀರಿನ ಅಂಶ ಇರಬಾರ್ದು. ನಂತರ ಈ ಮೇಲ್ಗಡೆ ಭಾಗವನ್ನು ಹೀಗೆ ಚಾಕುನ ಸ್ವಲ್ಪ ಬಿಸಿ ಮಾಡಿಕೊಂಡು ನಾನು ಇದನ್ನು ಕಟ್ ಮಾಡ್ತಾಯಿದ್ದೀನಿ. ಕಟ್ ಮಾಡ್ಬೋದು, ನೀವು ಕತ್ತರಿಯಿಂದ ಕೂಡ ಕಟ್ ಮಾಡ್ಬೋದು, ಅಥವಾ ನೀವು ಚಾಕುನ ಹೀಗೆ ಬಿಸಿ ಮಾಡಿಬಿಟ್ಟು ಅದನ್ನು ನೀವು ಮೇಲ್ಗಡೆ ಭಾಗವನ್ನು ಹೀಗೆ ಕಟ್ ಮಾಡ್ಬೋದು. ನೋಡಿ, ನಾನಿಲ್ಲಿ ಕಟ್ ಮಾಡಿ ಕೂಡ ತೋರಿಸ್ತೀನಿ ನಿಮಗೆ, ಚಾಕುದಿಂದ ಹಾಗೆಯೇ ಕತ್ತರಿಯಿಂದ ಕೂಡ ನಾನು ತೋರಿಸ್ತೀನಿ. ಸ್ವಲ್ಪವೇ ಸ್ವಲ್ಪ ಚಾಕುನ ಹೀಗೆ ಬಿಸಿ ಮಾಡಿಕೊಂಡು ನೋಡಿ ಈ ಥರ ಇಟ್ಬಿಟ್ರೆ ನೀಟಾಗಿ ಹೀಗೆ ನೋಡಿ ಕಟ್ಟಾಗಿ ಬಿಡುತ್ತೆ. ಮೇಲ್ಗಡೆ ಭಾಗವನ್ನು ನಮಗೇನು ಬೇಕಲ್ಲ ಅಷ್ಟು ಭಾಗವನ್ನು ಈಗ ನೀವು ಈ ರೀತಿ ಹೀಗೆ ಕಟ್ ಮಾಡಬೇಕು. ನಾನು ಇದನ್ನು ಕಟ್ ಮಾಡ್ಕೊಂಡು ಬಂದು ನಿಮಗೆ ತೋರಿಸ್ತೀನಿ. ನೋಡಿ, ಇವಾಗ ಈ ಬಾಟಲ್ನ ನಾವು ಕಟ್ ಮಾಡಿದ್ದಾಗಿದೆ. ಈಗ ಮೇಲ್ಗಡೆ ಸಣ್ಣ ಭಾಗ ಇದೆ, ಹಾಗೆಯೇ ನೋಡಿ ಕೆಳಗಡೆ ಇಷ್ಟು ಉದ್ದ ಭಾಗವನ್ನು ನಾನು ತೊಗೊಂಡಿದ್ದೀನಿ. ಈಗ ನಾನೇನು ತೋರಿಸ್ತಾ ಇದ್ದೀನಲ್ಲ ಅದೇ ರೀತಿ ನೀವು ಹೀಗೆ ಸ್ಟ್ರೈಟಾಗಿ ಹೀಗೆ ಕಟ್ ಮಾಡಬೇಕು. ನೋಡಿ ಈ ರೀತಿ. ಮತ್ತೆ ಅದೇನೇ ಚಾಕುದಿಂದ ಕಟ್ ಮಾಡ್ಬೋದು, ಅಥವಾ ನೀವು ಕತ್ತರಿಯಿಂದ ಕೂಡ ನೀವು ಹೀಗೆ ನೀವು ಕಟ್ ಮಾಡ್ಕೋಬಹುದು. ನೋಡಿ, ಕತ್ತರಿಯಿಂದ ಕೂಡ ಈಸಿಯಾಗಿ ಕಟ್ ಆಗುತ್ತೆ. ಬಟ್ ಕೇರ್ಫುಲ್ಲಾಗಿ ಮಾಡಿ, ಏಕೆಂದರೆ ಒಂದೊಂದು ಸರಿ ಈ ಪ್ಲಾಸ್ಟಿಕ್ಕಿಂದ ಈ ಕಟ್ ಮಾಡುವಾಗ ನಮ್ಮ ಕೈಗೆ ಕೂಡ ಸ್ಕ್ರ್ಯಾಚ್ ಆಗೋ ಥರ ಆಗೇ ಆಗುತ್ತೆ. ಸೊ ಹುಷಾರಾಗಿ ಮಾಡಿ. ನೋಡಿ ಈ ರೀತಿ ಹೀಗೆ ಸ್ವಲ್ಪವೇ ಸ್ವಲ್ಪ ಆ ಬಾಟಲ್ನ ಸ್ವಲ್ಪವೇ ಸ್ವಲ್ಪ ಅರ್ಧ ಇಂಚಿನಷ್ಟು ನಾನಿಲ್ಲಿ ಕಟ್ ಮಾಡಿ ತೆಗಿತಾ ಇದ್ದೀನಿ, ಅದನ್ನು ಬಿಸಾಕ್ತಾ ಇದ್ದೀನಿ. ನೋಡಿ, ಇದಿಷ್ಟೇ ನೀವು ಬಿಸಾಕಬೇಕಾಗಿರೋದು, ಫುಲ್ ಬಾಟಲ್ ಅಲ್ಲ. ನೋಡಿ ಈ ರೀತಿ ಈಗ ನಾನು ಕಟ್ ಮಾಡಿಟ್ಕೊಂಡಿದ್ದೀನಿ. ನಂತರ ನೀವೇನು ಮಾಡಬೇಕು ಅಂದರೆ ಪ್ಲಾಸ್ಟರ್ ಇರುತ್ತಲ್ವ, ಆ ರೀತಿ ಪ್ಲಾಸ್ಟರ್ನ ತೊಗೊಂಡ್ಬಿಟ್ಟು ನಾವೇನು ಕಟ್ ಮಾಡಿದ್ವಲ್ಲ ಆ ಭಾಗದಲ್ಲಿ ಹೀಗೆ ಮುಚ್ಚಬೇಕು. ಯಾಕೆ ಅಂದರೆ ನೋಡಿ ಸ್ವಲ್ಪ ಇಲ್ಲಿ ಸ್ಕ್ರ್ಯಾಚ್ ಆಗೋ ರೀತಿ ಆಗುತ್ತೆ. ಈ ಪ್ಲಾಸ್ಟಿಕ್ ಬಾಟಲ್ ಆಗಿರೋದ್ರಿಂದ ಸ್ವಲ್ಪ ಸ್ಕ್ರ್ಯಾಚ್ ಆಗುತ್ತೆ ನಾವು ಮುಟ್ಟುವಾಗ, ತೆಗೆಯುವಾಗ, ಹೀಗೆ ಇಡುವಾಗ ಎಲ್ಲ. ಸೊ ಹಾಗಾಗಿ ನೀವೇನು ಮಾಡಬೇಕು, ಮೇಲ್ಗಡೆ ಭಾಗವನ್ನು ನಾವು ಎಲ್ಲೆಲ್ಲಿ ಕಟ್ ಮಾಡ್ಕೊಂಡಿದ್ವಲ್ಲ ಆ ಭಾಗವನ್ನು ನಾನು ಈ ರೀತಿ ಪ್ಲಾಸ್ಟರ್ನ ತೊಗೊಂಡ್ಬಿಟ್ಟು ಫುಲ್ ನೀಟಾಗಿ ಹೀಗೆ ನೋಡಿ ಕವರ್ ಮಾಡ್ಕೊಳ್ತಾ ಇದ್ದೀನಿ. ನೀವು ನೋಡ್ತಿದ್ರೆ ಈಗ ಗೊತ್ತಾಗ್ತಿರ್ಬೋದು ನಾನು ಪ್ಲಾಸ್ಟರಿಂದ ಯಾವ ರೀತಿ ಈ ಬಾಟಲ್ನ ಕವರ್ ಮಾಡ್ಕೊಂಡಿದ್ದೀನಿ ಅಂತ ಹೇಳಿ. ನೋಡಿ, ಮೇಲ್ಗಡೆ ಭಾಗ ಆಯಿತು. ಅದೇ ರೀತಿಯೇ ಕೆಳಗಡೆ ನಾವೇನು ಕಟ್ ಮಾಡ್ಕೊಂಡಿದ್ವಲ್ಲ ಉದ್ದಕ್ಕೆ, ಅದನ್ನು ಕೂಡ ನೀವು ಹೀಗೇ ಪೂರ್ತಿಯಾಗಿ ಅದು ಕಟ್ ಮಾಡ್ಕೊಂಡಿರೋ ಭಾಗ ಪೂರ್ತಿಯಾಗಿ ಹೀಗೆ ಮುಚ್ಚಿಬಿಡಬೇಕು. ಆ ರೀತಿ ನೀವು ಪ್ಲಾಸ್ಟರ್ನ ಸಹಾಯದಿಂದ ಫುಲ್ ನೀಟಾಗಿ ಬಾಟಲ್ನ ಹೀಗೆ ನೋಡಿ ಈ ರೀತಿ ಕವರ್ ಮಾಡಿ. ಕಲರ್ದೇ ಆಗಬೇಕು ಅಂತ ಏನಿಲ್ಲ, ಟ್ರಾನ್ಸ್ಪರೆಂಟ್ ಇರುವಂತಹ ಪ್ಲಾಸ್ಟರ್ನ ತೊಗೊಂಡ್ಬಿಟ್ಟು ನೀವು ಈ ರೀತಿ ನೀವು ಕವರ್ ಮಾಡಬಹುದು. ಜಸ್ಟ್ ನಮಗೆ ಅದು ಸ್ಕ್ರ್ಯಾಚ್ ಆಗದೇ ಇರೋ ರೀತಿ ನಾವು ಮಾಡಬೇಕು ಇಲ್ಲಿ ಅಷ್ಟೇ. ಅಥವಾ ನೀವು ಚೆಂದ ಕಾಣಲಿ ಅಂತ ಹೇಳಿ ನಿಮಗೆ ಬೇಕಾದ ಕಲರಲ್ಲಿ ನೀವು ಈ ರೀತಿ ಡೆಕೋರೇಟ್ ಕೂಡ ಮಾಡಬಹುದು. ನೋಡಲಿಕ್ಕೂ ಕೂಡ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ನೋಡಿ, ನೀವು ನೋಡ್ತಿರ್ಬೋದು ಈಗ ಮೇಲ್ಗಡೆ ಭಾಗ ಹಾಗೆಯೇ ಫುಲ್ ಸೈಡಿನ ಭಾಗ ನಾವು ಈ ರೀತಿ ಕಟ್ ಮಾಡಿಬಿಟ್ಟು ಆ ಪ್ಲಾಸ್ಟರ್ನ ಅಂಟಿಸ್ಕೊಂಡಿದ್ದೀವಿ. ಏನಪ್ಪ ಇದೇನು ಮಾಡ್ತಿದ್ದಾರೆ ಅಂತ ಹೇಳಿ ಯೋಚನೆ ಮಾಡ್ತಿದ್ದೀರಾ? ನೋಡಿ, ಇವಾಗ ನಿಮಗೆ ಗೊತ್ತಾಗುತ್ತೆ, ತುಂಬಾ ಇಷ್ಟ ಆಗುತ್ತೆ ನಿಮಗೂ ಕೂಡ. ಬರೀ ಇಷ್ಟ ಅಲ್ಲ, ಹಾಗೆಯೇ ಯೂಸ್ ಆಗುವಂತಹ ಟಿಪ್ಸ್ ಅಂತಲೇ ಹೇಳಬಹುದು. ನೋಡಿ, ಈ ರೀತಿ ನಾವೀಗ ರೆಡಿ ಮಾಡಿ ಇಟ್ಕೊಂಡಿದ್ದೀವಲ್ವ. ನೋಡಿ, ನಂತರದಲ್ಲಿ ಸಿಂಪಲ್ ಅಂದರೆ ಸಿಂಪಲ್ಲು ಒಂದು ಮೇಣದ ಬತ್ತಿನ ತಗೊಳ್ಳಿ. ನೀವು ಸ್ವಲ್ಪ ನನಗೆ ಇಲ್ಲಿ ಹೋಲ್ ಮಾಡೋಕ್ಕಿದೆ, ಸೊ ಹಾಗಾಗಿ ನೋಡಿ ಈ ಮೇಣಬತ್ತಿನ ಹಚ್ಕೊಂಡ್ಬಿಟ್ಟು ನೀವು ನಂತರದಲ್ಲಿ ನೀವು ಒಂದು ಸೂಜಿ ಅಥವಾ ಒಂದು ನೀವು ದಬ್ನ ಅಥವಾ ಒಂದು ಕಡ್ಡಿ ತಗೊಂಡು ನಾವೇನು ವಾಟರ್ ಬಾಟಲ್ನ ರೆಡಿ ಮಾಡ್ಕೊಂಡವಲ್ಲ ಅದಕ್ಕೆ ನಾವು ಹೋಲ್ಸ್ಗಳನ್ನು ರೆಡಿ ಮಾಡಬೇಕಾಗತ್ತೆ. ನೋಡಿ, ಫಸ್ಟ್ ಇವಾಗ ಈ ರೀತಿ ಒಂದು ಸೂಜಿನ ತೊಗೊಂಡ್ಬಿಟ್ಟು ಅದನ್ನು ಬಿಸಿ ಮಾಡಿಕೊಂಡು ಈ ಬಾಟಲ್ನ ರೆಡಿ ಮಾಡಿದ್ವಲ್ಲ ಅದನ್ನು ನಾವು ಇಲ್ಲಿ ಹೀಗೆ
ಹೋಲ್ ಮಾಡ್ಕೋಬೇಕಾಗುತ್ತೆ. ಈ ರೀತಿ ಹೋಲ್ಗಳನ್ನು ನಾವು ಒಂದು 6 ಹೋಲ್ ಮಾಡಿದರೆ ಆಯಿತು. ಈ ಸೈಡು 6 ಹೋಲ್ ಮಾಡಬೇಕು, ಹಾಗೆಯೇ ಆ ಸೈಡ್ ಕೂಡ ಎರಡೂ ಕಡೆ ಕೂಡ ಒಂದು ಕಡ್ಡಿ ಹೋಗುವಷ್ಟು, ಒಂದು ಪೆನ್ನಿನ ರಿಫಿಲ್ ಹೋಗುವಷ್ಟು ಜಾಗ ಇದ್ದರೆ ಸಾಕಾಗುತ್ತೆ. ನೋಡಿ, ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಇವಾಗ ಈ ಥರ ಹೋಲ್ ಮಾಡ್ಕೊಂಡು ಬಂದು ನಿಮಗೆ ತೋರಿಸ್ತೀನಿ. ಏನಪ್ಪ ಇದೇನು ರೆಡಿ ಆಗ್ತಿದೆ ಅಂದ್ಕೊಳ್ತಿದ್ದೀರಾ? ನೋಡಿ, ಈಗ ಆಲ್ರೆಡಿ ಹೋಲ್ ಆಗಿದೆ ಅಲ್ವಾ? ಈಗ ನೋಡಿ ಇರೋದು. ಈಗ ನೀವು ಪೆನ್ನಿನ ರಿಫಿಲ್ ಬೇಕಾದರೂ ಇದರೊಳಗಡೆ ಹಾಕ್ಬೋದು. ನಾನಿಲ್ಲಿ ಕಡ್ಡಿನ ಹಾಕಿಬಿಟ್ಟು ನಿಮಗೆ ತೋರಿಸ್ತಾ ಇದ್ದೀನಿ. ನೋಡಿ, ಟೈಲರಿಂಗ್ ಮಾಡುವವರಾದರೆ ಮನೆಯಲ್ಲಿ ಸಿಕ್ಕಾಪಟ್ಟೆನೇ ದಾರಗಳಿರುತ್ತೆ, ಅಥವಾ ಮನೆಯಲ್ಲಿ ಸಾಮಾನ್ಯವಾಗಿ ದಾರದ ರೀಲ್ಸ್ಗಳು ಸಿಕ್ಕಾಪಟ್ಟೆನೇ ಇರುತ್ತೆ. ಒಂದು ಬಾಕ್ಸಲ್ಲಿ ಹಾಕಿಟ್ರೆ ಅದೇನಾಗುತ್ತೆ, ಮೆಸ್ಸಿ ಆಗಿಬಿಟ್ಟು ನಮಗೆ ಯಾವ ದಾರನೂ ಕೂಡ ನೀಟಾಗಿ ಸಿಗೋದಿಲ್ಲ. ಹಾಗೆಯೇ ದಾರ ಬಿಚ್ಕೊಂಡ್ಬಿಟ್ಟು ಎಲ್ಲವೂ ಕೂಡ ಸುತ್ಕೊಂಡು ಬಿಟ್ಟಿರುತ್ತೆ, ನೀಟಾಗಿ ಕಾಣೋದಿಲ್ಲ. ಎಲ್ಲ ದಾರನೂ ಕೂಡ ಬಿಚ್ಕೊಂಡು ಬಿಟ್ಟಿರುತ್ತೆ. ಸೊ ಯಾವ ದಾರ ಬೇಕು ಅಂತ ಹೇಳಿ ನಾವು ಹೀಗೆ ಹುಡುಕಬೇಕಾಗತ್ತೆ, ನಾವು ಎಲ್ಲದನ್ನು ಕೂಡ ಒಂದೇ ಡಬ್ಬದಲ್ಲಿ ಇಟ್ಟವಾಗ. ಈಗ ನಾನು ತೋರಿಸ್ಕೊಡೋ ರೀತಿಯಲ್ಲಿ ನೀವು ದಾರದ ರೀಲನ್ನು ಇಟ್ಕೊಂಡ್ರೆ ತುಂಬಾ ಈಸಿಯಾಗಿ ನಮಗೆ ಯಾವುದು ದಾರ ಬೇಕೋ ಅದನ್ನಷ್ಟೇ ನಾವು ತೆಕ್ಕೊಂಡು ಬಿಡ್ಬೋದು, ನೀಟಾಗಿ ಕಾಣಿಸುತ್ತೆ. ನಾನು ಇವಾಗ ತೋರಿಸ್ಕೊಡೋ ರೀತಿಯಲ್ಲಿ ನೀವು ಇಟ್ಕೊಂಡ್ರೆ ಅಬ್ಬಬ್ಬಾ ವಾವ್ ಸೂಪರ್ ಟಿಪ್ಸ್ ಅಂತ ನೀವೇ ಕಮೆಂಟ್ ಹಾಕ್ತೀರಾ ನನಗೆ. ನೋಡಿ, ನಾನಿಲ್ಲಿ ಕಡ್ಡಿಗಳಿಗೆ ಈ ದಾರದ ರೀಲ್ ಇದೆಯಲ್ಲ, ಇದನ್ನು ನಾನು ತಗೊಂಡು ಇಟ್ಕೋತಾ ಇದ್ದೀನಿ. ಇದನ್ನು ಒಂದೊಂದಾಗಿ ಹೀಗೆ ಇಟ್ಕೋತಾ ಇದ್ದೀನಿ. 6 ದಾರದ ರೀಲನ್ನು ತೊಗೊಂಡಿದ್ದೀನಿ ನಾನಿಲ್ಲಿ. ನೋಡಿ, ಈ ರೀತಿ ಕಡ್ಡಿಗಳಿಗೆ ನಾನು ದಾರದ ರೀಲನ್ನು ಹಾಕ್ಕೊಂಡಿದ್ದೀನಿ. ಈಗ ಇದನ್ನೇನಪ್ಪ ಮಾಡೋದು, ಇದಕ್ಕೂ ವಾಟರ್ ಬಾಟಲಿಗೂ ಏನು ಸಂಬಂಧ ಅಂತ ಕೇಳ್ತಿದ್ದೀರಾ? ನೋಡಿ, ನಾವು ವಾಟರ್ ಬಾಟಲಿಗೆ ಏನು ಹೋಲ್ ಮಾಡ್ಕೊಂಡಿದ್ವಲ್ಲ, ಆ ಹೋಲಿಗೆ ಈ ಕಡ್ಡಿಯನ್ನು ನೀವು ಸಿಗಿಸ್ಕೊಳ್ಬೇಕಾಗತ್ತೆ. ನೋಡಿ, ಈ ರೀತಿ ದಾರದ ರೀಲು ಒಳಗಡೆ ಇರುವಂತೆ, ಹಾಗೆಯೇ ಈ ಕಡ್ಡಿ ಈ ಥರ ಹೊರಗಡೆ ಬರುವಂತೆ. ನೋಡಿ, ಈ ರೀತಿ ನಿಮಗೆ ಒಂದು ಹಾಕಿಬಿಟ್ಟು ನಾನೀಗ ತೋರಿಸ್ತಾ ಇದ್ದೀನಿ. ನೋಡಿ, ಈ ರೀತಿ ಕಡ್ಡಿನ ಫಸ್ಟು, ಇದು ಸ್ವಲ್ಪ ಉದ್ದ ಆಗಿದೆ, ಸ್ವಲ್ಪ ನೀವು ಕಟ್ ಮಾಡ್ಕೊಳ್ಳಿ ಕಡ್ಡಿಗಳನ್ನು. ನಂತರ ಇದು ನೋಡಿ, ಆ ಡಬ್ಬಿ ಒಳಗಡೆ ಹೀಗೆ ಕಡ್ಡಿನ ತುರಿಸ್ಬಿಟ್ಟು ಈ ಕಡೆ ಆ ಕಡೆ ಎರಡೂ ಕೂಡ ನೀವು ಹಾಕಿಬಿಟ್ಟು ಮಿಡಲ್ನಲ್ಲಿ ದಾರದ ರೀಲ್ ಬರಬೇಕು. ಈ ರೀತಿ ಹೀಗೆ ಹಾಕಲಿಕ್ಕೆ ಅಂತಲೇ ನಾವು ಈಗ ನೋಡಿ ಈ ರೀತಿ ಮಿಡ್ಲಲ್ಲಿ ಕಟ್ ಮಾಡಿಬಿಟ್ಟು ನಿಮಗೆ ತೋರಿಸಿರೋದು. ಹಾಗೆಯೇ ದಾರ ತೆಗಿಲಿಕ್ಕೂ ಕೂಡ ನಮಗೆ ಈಸಿ ಆಗುತ್ತೆ ಈ ರೀತಿ ಕಟ್ ಮಾಡಿಕೊಂಡ್ರೆ. ಈಗ ಎಲ್ಲದೂ ದಾರವನ್ನು ನಾನು ಈ ರೀತಿ ಇಟ್ಕೊಂಡು ಬಂದು ನಿಮಗೆ ತೋರಿಸ್ತೀನಿ, ಅವಾಗ ನೀವೇ ವಾವನು ಅಂತ ಹೇಳಿ ಕಮೆಂಟ್ ಮಾಡ್ತೀರಾ. ನೀವು ನೋಡ್ತಿರ್ಬೋದು ಇವಾಗ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ ಹೇಳಿ ಅಲ್ವಾ? ಎಷ್ಟು ಒಳ್ಳೆಯ ಐಡಿಯಾ. ನಿಮಗೂ ಕೂಡ ಈ ಐಡಿಯಾ ಇಷ್ಟ ಆಗಿದೆ ಅನ್ಕೋತೀನಿ. ನೋಡಿ, ಎಲ್ಲ ದಾರವೂ ಕೂಡ ನಾವು ನೀಟಾಗಿ ಇಟ್ಕೊಂಡು ಬಿಡ್ಬೋದು. ನಮಗೆ ಬೇಕು ಯಾವ ದಾರ ಬೇಕು, ಈಗ ಯೆಲ್ಲೋ ಕಲರ್ ದಾರ ಬೇಕು ಅಂದರೆ ಅದೆಷ್ಟನ್ನೇ ತೆಕ್ಕೊಂಡ್ಬಿಟ್ಟು ನಾವು ದಾರದ ರೀಲ್ ತೆಗೆಯೋದೇ ಬೇಕಾಗಿಲ್ಲ. ಜಸ್ಟ್ ದಾರ ಎಷ್ಟು ಬೇಕೋ ಅಷ್ಟು ತೆಕ್ಕೊಂಡ್ಬಿಟ್ಟು ನಾವು ಯೂಸ್ ಮಾಡ್ಕೋಬಹುದು. ಅಥವಾ ಗ್ರೀನ್ ಬೇಕು ಅಂದರೆ ಅದಷ್ಟೇ ತೆಕ್ಕೋಬೋದು, ಬ್ಲ್ಯಾಕ್ ಬೇಕು ಅಂದರೆ ಅದನ್ನಷ್ಟೇ ತೆಕ್ಕೊಂಡು ಇಟ್ಕೋಬಹುದು. ಎಲ್ಲ ದಾರ ಕೂಡ ನಮಗೆ ಮಿಕ್ಸ್ ಆಗೋದಿಲ್ಲ, ಈಸಿಯಾಗಿ ನಾವು ದಾರನ ತೆಗಿಲಿಕ್ಕೆ ಇದು ಅನುಕೂಲ ಆಗುತ್ತೆ ಅಂತ ಹೇಳಬಹುದು. ನೋಡಿ, ಈ ರೀತಿ ಮಾಡ್ಕೊಂಡ ನಂತರ ನೀವು ಒಂದು ಮೇಲ್ಗಡೆ ಫ್ಲವರ್ ಇಟ್ಟರೆ ಆಯಿತು, ಫ್ಲವರ್ ವಾಸ್ ಥರ ಕೂಡ ಕಾಣಿಸುತ್ತೆ ಟೇಬಲ್ ಮೇಲೆ. ಸೊ ನೀವು ಆರಾಮಾಗಿ ಯೂಸ್ ಮಾಡ್ಕೋಬೋದು. ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆಗಿದ್ದರೆ, ಯೂಸ್ ಆಗುತ್ತೆ ಅನಿಸಿದರೆ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ. ಹಾಗೆಯೇ ಹೊಸಬ್ರು ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದೇ ನೋಡ್ತಾ ಇದ್ದೀರಾ, ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿ ಈ ಕನ್ನಡ ಚಾನಲ್ನ ಪ್ರೋತ್ಸಾಹಿಸಿ. ಸಿಗೋಣ ಹಾಗಾದರೆ ಮತ್ತೊಂದು ಇಂಟ್ರೆಸ್ಟಿಂಗ್ ಹಾಗೆಯೇ ಯೂಸ್ಫುಲ್ ವಿಡಿಯೋಂದಿಗೆ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನೀವು ನೋಡ್ತಾ ಇರೋದು ಹಳೆಯ ಖಾಲಿಯಾದಂತಹ ವೇಸ್ಟ್ ಅಂತ ಬಿಸಾಕುವಂತಹ ವಾಟರ್ ಬಾಟಲ್ನ ನಾವು ಯೂಸ್ ಮಾಡಿಕೊಂಡು ಒಂದು ಒಳ್ಳೆಯ ಸುಂದರವಾದ ವಸ್ತುನ ರೆಡಿ ಮಾಡೋದನ್ನು ತಿಳಿಸ್ಕೊಡ್ತಾ ಇದ್ದೀನಿ. ನೀವೇನಾದರೂ ಈ ವಿಡಿಯೋನ ಪೂರ್ತಿ ನೋಡಿದರೆ ಖಂಡಿತವಾಗ್ಲೂ ಈ ಥರ ವಾಟರ್ ಬಾಟಲ್ಗಳನ್ನು ನೀವು ಇನ್ನು ಮುಂದೆ ವೇಸ್ಟ್ ಅಂತ ಬಿಸಾಕೋದೇ ಇಲ್ಲ. ಖಾಲಿ ಆದ ತಕ್ಷಣ ನಾವೇನು ಮಾಡ್ತೀವಿ, ಇದೇನಕ್ಕೂ ಯೂಸ್ ಆಗಲ್ಲ ಅಂತ ಹೇಳಿ ಬಿಸಾಕ್ಬಿಡ್ತೀವಿ ಅಲ್ವಾ? ಸೊ ಬಿಸಾಕ್ದೇ ಇದನ್ನು ಒಂದು ರೀತಿ ನಾವು ಯೂಸ್ ಮಾಡ್ಕೊಳ್ಳೋಣ. ನೋಡಿ, ಫಸ್ಟ್ ನಾನಿಲ್ಲಿ ವಾಟರ್ ಬಾಟಲ್ನ ನಾನು ಯಾವ ರೀತಿಯಲ್ಲಿ ಕಟ್ ಮಾಡಬೇಕು ಅಂತ ಇಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ನೋಡಿ, ಈ ರೀತಿ ವಾಟರ್ ಬಾಟಲನ್ನು ನೀವು ತೊಗೊಂಡಾಗ ನಿಮಗೆ ಬೇಕಾದ ರೀತಿಯಲ್ಲಿ ನೀವು ಕಟ್ ಮಾಡಬಹುದು. ನಾನಿಲ್ಲಿ ತಿಳಿಸ್ಕೊಡ್ತಿರೋ ರೀತಿಯಲ್ಲಿ ನೀವು ಕಟ್ ಮಾಡಿಬಿಟ್ಟು
ಬಳಸಿದರೆ ತುಂಬಾ ನೋಡಲಿಕ್ಕೆ ಸುಂದರವಾಗಿ ತುಂಬ ಚೆನ್ನಾಗಿ ಕಾಣಿಸುತ್ತೆ. ನೋಡಿದವರು ಕೂಡ ಇದು ನಾವು ಇಷ್ಟು ದಿನ ವಾಟರ್ ಬಾಟಲ್ನ ಹಾಗೆ ಬಿಸಾಕ್ತಿದ್ವಿ, ಈ ರೀತಿ ಐಡಿಯಾ ಗೊತ್ತೇ ಇರಲಿಲ್ಲ, ನಾವು ಮಾಡ್ತೀವಿ ಅಂತ ಕೂಡ ಹೇಳ್ತಾರೆ. ನೋಡಿ ಈ ರೀತಿ ನಾನು ಹೇಗೆ ಈಗ ಡ್ರಾ ಮಾಡ್ತಾ ಇದ್ದೀನಲ್ವ, ಆ ರೀತಿ ನೀವು ಕೂಡ ಒಂದು ಸ್ಕೆಚ್ ಪೆನ್ನಿಂದನೋ ಅಥವಾ ಒಂದು ಮಾರ್ಕರಿಂದ ಈ ರೀತಿ ಫಸ್ಟು ಡ್ರಾ ಮಾಡ್ಕೊಳ್ಳಿ. ಈ ಖಾಲಿಯಾದ ವಾಟರ್ ಬಾಟಲ್ ಮೇಲೆ ನೋಡಿ ಈ ರೀತಿ ಫಸ್ಟು ನೀವು ಡ್ರಾ ಮಾಡ್ಕೋಬೇಕಾಗತ್ತೆ. ಈ ರೀತಿ ಡ್ರಾ ಮಾಡ್ಕೊಂಡ ನಂತರ ಇದನ್ನು ಕಟ್ ಮಾಡ್ಕೊಳ್ಬೇಕು. ನೀವು ಚಾಕುವಿಂದ ಬೇಕಾದರೂ ಕಟ್ ಮಾಡ್ಕೋಬಹುದು ಅಥವಾ ಕತ್ರಿಯಿಂದ ಕೂಡ ಕಟ್ ಮಾಡ್ಕೊಳ್ಬಹುದು. ನೋಡಿ ನಾನಿಲ್ಲಿ ಫಸ್ಟು ಇದನ್ನು ನೀಟಾಗಿ ಈ ರೀತಿ ಡ್ರಾ ಮಾಡ್ಕೊಳ್ತಾ ಇದ್ದೀನಿ. ನಾನೀಗ ಎಲ್ಲಿ ಹೀಗೆ ಲೈನ್ ಹಾಕಿದ್ದೀನಲ್ವ, ಆ ಲೈನ್ ಮೇಲ್ಗಡೆನೆ ನಾನು ಮತ್ತೆ ಇದನ್ನು ಕಟ್ ಮಾಡ್ಕೊಳ್ಬೇಕು. ಇದನ್ನು ಕಟ್ ಮಾಡೋದನ್ನು ಈಗ ನೋಡೋಣ ಬನ್ನಿ. ನೋಡಿ ನಾನಿಲ್ಲಿ ಫಸ್ಟು ಚಾಕುನ ಬಿಸಿ ಮಾಡಿಕೊಂಡು ನಾವೇನು ಈಗ ಸ್ಕೆಚ್ ಪೆನ್ನಲ್ಲಿ ಡ್ರಾ ಮಾಡಿದ್ವಲ್ವ, ಅಲ್ಲಿ ನಾನು ಇದನ್ನು ಸ್ವಲ್ಪ ಕಟ್ ಮಾಡಿದೆ. ನಿಮಗೆ ಚಾಕುದಲ್ಲಿ ಆಗಲಿಲ್ಲ ಅಂದರೆ ಈ ರೀತಿ ಈಸಿಯಾಗಿ ಕತ್ರಿಯಲ್ಲಿ ಕೂಡ ನೀವು ಕಟ್ ಮಾಡಬಹುದು. ಬೇಗನೆ ಆಗುತ್ತೆ, ಕತ್ರಿಲಿ ಕಟ್ ಮಾಡೋದ್ರಿಂದ ಬೇಗನೆ ಆಗಿಬಿಡುತ್ತೆ. ಬಟ್ ಬಾಟಲ್ ಏನಾದರೂ ಸ್ವಲ್ಪ ದಪ್ಪ ಇದ್ದರೆ, ಸ್ವಲ್ಪ ಅದೇನಾದರೂ ಗಟ್ಟಿ ಬಾಟಲ್ ಇದ್ದರೆ ನಿಮಗೆ ಕತ್ರಿಲಿ ಮಾಡೋದು ಸ್ವಲ್ಪ ಕಷ್ಟ ಆಗ್ಬೋದು. ನೀವು ಆವಾಗ ಚಾಕುನ ಬಿಸಿ ಮಾಡಿಕೊಂಡು ನೀವು ಕಟ್ ಮಾಡ್ಕೊಳ್ಬಹುದು. ಫ್ರೆಂಡ್ಸ್, ಈಗ ಆಲ್ರೆಡಿ ನಮ್ಮ ಚಾನಲ್ನಲ್ಲಿ ನೀವು ಖಾಲಿಯಾದಂತಹ ಪ್ಲಾಸ್ಟಿಕ್ ವಾಟರ್ ಬಾಟಲ್ಗಳನ್ನು ಯಾವ್ಯಾವ ರೀತಿ ಯೂಸ್ ಮಾಡ್ಕೋಬಹುದು ಅಂತ ಈಗ ಆಲ್ರೆಡಿ ನಾವು ಹಲವಾರು ವಿಡಿಯೋಗಳನ್ನು ಮಾಡಿ ತೋರಿಸಿದ್ದೀವಿ. ಅವುಗಳನ್ನು ಎಲ್ಲವನ್ನೂ ಕೂಡ ನೀವು ಮೆಚ್ಚಿದ್ದೀರಾ. ಸೊ ಹಾಗಾಗಿ ಮತ್ತೆ ನಾವು ಖಾಲಿಯಾದ ವಾಟರ್ ಬಾಟಲ್ನ ಇನ್ನು ಯಾವ್ಯಾವ ರೀತಿ ಯೂಸ್ ಮಾಡಬಹುದು ಅಂತ ಹೇಳಿ ತಿಳಿಸ್ಕೊಡ್ತಾ ಇದ್ದೀವಿ. ಇದೊಂದು ಖಾಲಿಯಾದ ನೀರಿನ ಬಾಟಲ್ನ ಸೂಪರ್ ಉಪಯೋಗ ಅಂತಲೇ ಹೇಳಬಹುದು. ನಿಮಗೆ ಖಂಡಿತವಾಗ್ಲೂ ಇಷ್ಟ ಆಗೇ ಆಗುತ್ತೆ. ಗೃಹಿಣಿಯರೇ, ಖಾಲಿಯಾದಂತಹ ನೀರಿನ ಬಾಟಲ್ನ ಬಿಸಾಕಲೇಬೇಡಿ. ನೀವು ಇಷ್ಟಪಡುವಂತಹ, ನಿಮಗೇನಾದರೂ ಈ ವಿಡಿಯೋ ನೋಡಿದರೆ ಖಂಡಿತವಾಗ್ಲೂ ಈ ಥರ ಬಾಟಲ್ಗಳನ್ನು ನೀವು ಬಿಸಾಕೋದೇ ಇಲ್ಲ. ಈ ಬಿಸಾಕದೇ ಇದನ್ನು ಒಂದು ಅದ್ಭುತವಾಗಿ ನೀವು ಉಪಯೋಗಿಸ್ತೀರಾ ಅಂತ ನಾವು ಹೇಳಬಹುದು. ನೋಡಿ ಈಗ ನಾನು ಎಲ್ಲಿ ಡ್ರಾ ಮಾಡಿದ್ದೀನಲ್ಲ ಅಲ್ಲಿ ನಾನು ಈ ರೀತಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಫುಲ್ ಇದನ್ನು ಕಟ್ ಮಾಡ್ಕೊಬಂದು ನಿಮಗೆ ತೋರಿಸ್ತೀನಿ. ನೋಡಿ ಈ ರೀತಿ ನೀರಿನ ಬಾಟಲ್ನ ನಾವು ಕಟ್ ಮಾಡ್ಕೊಂಡ ನಂತರ ನಿಮಗೆ ಬೇಕಾದಂತಹ ಕಲರನ್ನು ನೀವು ಪೇಂಟ್ ಮಾಡ್ಕೋಬಹುದು. ನಿಮಗೆ ಇಷ್ಟವಾದಂತಹ ಕಲರನ್ನು ನೀವು ಈ ವಾಟರ್ ಬಾಟಲ್ಗೆ ನೀವು ಪೇಂಟ್ ಮಾಡ್ಕೊಳ್ಳಿ. ನಾನು ಫಸ್ಟ್ ನೋಡಿ ಇಲ್ಲಿ ರೆಡ್ ಕಲರನ್ನು ತೊಗೊಂಡಿದ್ದೀನಿ. ರೆಡ್ ಕಲರನ್ನು ಪೂರ್ತಿ ಬಾಟಲ್ಗೆ ಪೂರ್ತಿಯಾಗಿ, ಸ್ವಲ್ಪ ಕೂಡ ಬೇರೆ ಕಲರ್ ಇಲ್ಲ, ಪೂರ್ತಿಯಾಗಿ ನಾನು ಈಗ ರೆಡ್ ಕಲರ್ನ ಇದಕ್ಕೆ ಪೇಂಟ್ ಮಾಡ್ತಾಯಿದ್ದೀನಿ. ನೀವು ನಿಮಗೆ ಇಷ್ಟವಾದಂತಹ ಕಲರು ವೈಟು, ಗ್ರೀನು, ಬ್ಲೂ ಯಾವ ಕಲರ್ ಕೂಡ ತೊಗೊಂಡ್ರೂ ನಡೆಯುತ್ತೆ. ನಾನಿಲ್ಲಿ ರೆಡ್ ಕಲರ್, ನನಗೆ ರೆಡ್ ಕಲರ್ ತುಂಬ ಇಷ್ಟ. ಸೊ ಹಾಗಾಗಿ ನಾನಿಲ್ಲಿ ರೆಡ್ ಕಲರ್ನ ಪೇಂಟನ್ನು ಮಾಡ್ಕೊಂಡು ಬಂದಿದ್ದೀನಿ. ಹಾಗೆಯೇ ಇದು ಪೂರ್ತಿಯಾಗಿ ಡ್ರೈ ಆಗಲಿಕ್ಕೆ ಬಿಟ್ಬಿಡಿ. ಡ್ರೈ ಆದ ನಂತರ ನೋಡಿ ನಾನಿಲ್ಲಿ ಪೇಪರನ್ನು ತೊಗೊಂಡಿದ್ದೀನಿ. ನಿಮ್ಮ ಹತ್ರ ಏನಾದ್ರು ಗೂಗ್ಲಿ ಐಸ್ ಇದ್ದರೆ ಅದನ್ನು ಕೂಡ ನೀವು ಇದಕ್ಕೆ ಅಂಟಿಸ್ಕೊಳ್ಬಹುದು. ನನ್ನ ಹತ್ರ ಇರಲಿಲ್ಲ. ಸೊ ಹಾಗಾಗಿ ನಾನೇನು ಮಾಡ್ತಾಯಿದ್ದೀನಿ, ಇಲ್ಲಿ ಸಣ್ಣದಾದಂತಹ ಪೇಪರನ್ನು ನಾನು ರೌಂಡಾಗಿ ಈ ಕಟ್ ಮಾಡ್ಕೊಂಡ್ಬಿಟ್ಟು ಅದಕ್ಕೆ ನಾನು ನೋಡಿ ಸ್ಕೆಚ್ ಪೆನ್ನಿಂದ ಈ ಥರ ಐಬಾಲನ್ನು ನೋಡಿ ಈ ಥರ ಡ್ರಾ ಮಾಡ್ತಾ ಇದ್ದೀನಿ. ಹೀಗೆ ಡ್ರಾ ಮಾಡ್ಕೊಂಡ ನಂತರ ನೀವು ಬಾಟಲ್ಗೆ ಇದನ್ನು ಅಂಟಿಸ್ಕೊಳ್ಬೇಕಾಗುತ್ತೆ. ನೋಡಿ ಈ ರೀತಿ ಕಟ್ ಮಾಡಿ ನಾವು ಪೇಂಟ್ ಮಾಡಿದ ತಕ್ಷಣವೇ ನಿಮಗೆ ಅರ್ಥ ಆಗಿರ್ಬೋದು ಇವಾಗ ನಾವು ಏನು ಮಾಡ್ತಾ ಇದ್ದೀವಿ ಅಂತ ಹೇಳಿ. ಖಂಡಿತವಾಗ್ಲೂ ಇದು ಬಾಲ್ಕನಿ ಅಥವಾ ನೀವು ಟೆರೆಸ್ ಗಾರ್ಡನ್ ಮಾಡಿದರೆ ಆ ಗಾರ್ಡನಿನ ಅಲಂಕಾರಕ್ಕೆ ನೀವು ಈ ರೀತಿ ನೀವು ಪ್ಲ್ಯಾಂಟ್ಗಳನ್ನು ಹಾಕಬಹುದು. ಈ ರೀತಿ ಮಾಡಿಬಿಟ್ಟು ನೀವು ಡೆಕೋರೇಟ್ ಮಾಡಬಹುದು. ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಫ್ರೆಂಡ್ಸ್. ಫಸ್ಟ್ ನೀವೇನು ಮಾಡಬೇಕು, ವಾಟರ್ ಬಾಟಲ್ನ ನಿಮಗೆ ಯಾವ ರೀತಿ ಶೇಪಲ್ಲಿ ಬೇಕು ನೋಡಿ ಆ ರೀತಿ ಶೇಪಲ್ಲಿ ನೀವು ಅದನ್ನು ಡ್ರಾ ಮಾಡಿಕೊಂಡು ನಂತರ ಅದನ್ನು ನೀವು ಎಲ್ಲಿ ಲೈನ್ ಹಾಕಿರ್ತೀರಲ್ಲ ಅಲ್ಲಿ ಕಟ್ ಮಾಡಿಕೊಂಡು ನಂತರ ಅದಕ್ಕೆ ನಿಮಗೆ ಬೇಕಾದಂತಹ ಕಲರನ್ನು ಪೇಂಟ್ ಮಾಡ್ಕೊಳ್ಳಿ. ನಂತರ ನಾನಿಲ್ಲಿ ಒಂದು ಪೇಪರ್ಗೆ ಅದನ್ನು ಐಸ್ ಥರ ನಾನು ಕಟ್ ಮಾಡಿಬಿಟ್ಟು ನೋಡಿ 2 ಕಣ್ಣುಗಳನ್ನು ಈ ರೀತಿ ಅಂಟಿಸ್ಕೊಳ್ತಾ ಇದ್ದೀನಿ. ಗಮ್ ಹಚ್ಚಿಬಿಟ್ಟು ಅಂಟಿಸ್ಕೊಳ್ತಾ ಇದ್ದೀನಿ. ನೀವು ಇದಕ್ಕೆ ಗೂಗ್ಲಿ ಐಸ್ ಇಟ್ಬಿಟ್ರೆ ಇನ್ನೂ ಕೂಡ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ನೋಡಿ ಈ ರೀತಿ ನಾನೀಗ ಮಾಡಿದ್ದೀನಿ. ನಂತರ ಇದರಲ್ಲಿ ನೀವು ಫ್ಲವರನ್ನು ಹಾಕಿದರೆ ಒಂದು ಚಿಕ್ಕದಾದಂತಹ
ಪಾಟನ್ನು ನೀವು ಹಾಕಿದರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ನಾನಿಲ್ಲಿ ಆರ್ಟಿಫಿಷಿಯಲ್ ಪ್ಲ್ಯಾಂಟನ್ನು ಹಾಕಿಬಿಟ್ಟು ನಿಮಗೆ ತೋರಿಸ್ತಾ ಇದ್ದೀನಿ. ನೀವು ನೋಡ್ತಿರ್ಬೋದು ಎಷ್ಟು ಬ್ಯೂಟಿಫುಲ್ಲಾಗಿ ಕಾಣಿಸ್ತಾ ಇದೆ. ನಾನಿಲ್ಲಿ ಜಸ್ಟ್ ವಿಂಡೋಗೆ ಇಟ್ಬಿಟ್ಟು ತೋರಿಸ್ತಾ ಇದ್ದೀನಿ. ನನಗೆಲ್ಲೂ ಮೊಳೆ ಹೊಡೆಯೋಕ್ಕೆ ಇಲ್ಲಿ ಜಾಗ ಇಲ್ಲ. ಸೊ ಹಾಗಾಗಿ ನೀವು ಅದನ್ನು ವಾಲಿಗೆ ಮೊಳೆಯನ್ನು ಹೊಡೆದ್ಬಿಟ್ಟು ನಂತರ ನೀವು ಅದನ್ನು ಸಿಕ್ಕಿಸಿದ್ರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಓಕೆ ಫ್ರೆಂಡ್ಸ್, ನಿಮ್ಮೆಲ್ರಿಗೂ ಕೂಡ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಮರೀದೇನೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ. ನೋಡಿ, ಇವಾಗ ಇನ್ನೊಂದು ರೀತಿಯಲ್ಲಿ ನಾನು ವಾಟರ್ ಬಾಟಲನ್ನು ಉಪಯೋಗವನ್ನು ತಿಳಿಸ್ಕೊಡ್ತಾ ಇದ್ದೀನಿ. ನೋಡಿ, ಈ ಬಾಟಲ್ಗಳೆಲ್ಲ ನಾವು ವೇಸ್ಟ್ ಅಂತ ಬಿಸಾಕುವ ವಸ್ತುಗಳು. ಇವುಗಳನ್ನು ಯೂಸ್ ಮಾಡಿಕೊಂಡು ಹಲವಾರು ರೀತಿಯಲ್ಲಿ ನಾವು ಮತ್ತೆ ಮರುಬಳಕೆ ಮಾಡಬಹುದು. ಅದು ಹೇಗೆ ಮಾಡ್ಬೋದು ಅಂತ ಈ ವಿಡಿಯೋದಲ್ಲಿ ತುಂಬಾ ನಾನು ಟಿಪ್ಸ್ಗಳನ್ನು ಶೇರ್ ಮಾಡಿದ್ದೀನಿ. ಸೊ ವಿಡಿಯೋನ ಕೊನೆವರೆಗೂ ನೋಡಿ. ಫಸ್ಟು ನಾನೇನು ಮಾಡಿದ್ದೀನಿ, ಈ ಪ್ಲಾಸ್ಟಿಕ್ ವಾಟರ್ ಬಾಟಲ್ನ ಖಾಲಿಯಾಗಿರುವಂತಹ ಪ್ಲಾಸ್ಟಿಕ್ ವಾಟರ್ ಬಾಟಲನ್ನು ನಾನಿಲ್ಲಿ ತೊಗೊಂಡ್ಬಿಟ್ಟು ಅದನ್ನು ನೋಡಿ ಈ ರೀತಿ ಕಟ್ ಮಾಡ್ಕೊಂಡಿದ್ದೀನಿ. ನೀವು ವಿಡಿಯೋ ನೋಡಿದರೆ ಗೊತ್ತಾಗ್ತಿರ್ಬೋದು ನಿಮಗೆ. ಫಸ್ಟು ನಾನು ಅದನ್ನು 2 ಭಾಗ ಕಟ್ ಮಾಡಿಕೊಂಡು ನಂತರ ನೀವು ನೋಡ್ತಿರ್ಬೋದು ಮುಂದುಗಡೆ ವಾಟರ್ ಬಾಟಲ್ನ ಮುಂದುಗಡೆ ಕ್ಯಾಪ್ ಇರುತ್ತಲ್ಲ ಆ ಭಾಗದಲ್ಲಿ ನೋಡಿ ಈ ರೀತಿ ಚೂಪಾಗಿ ನಾನು ತೆಳುವಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಹೀಗೆ ನೀವು ಎರಡೂ ಕಟ್ ಮಾಡ್ಕೊಳ್ಬೇಕಾಗತ್ತೆ. ವಾಟರ್ ಬಾಟಲ್ನ ಕೆಳಗಡೆ ಭಾಗ ಹಾಗೆಯೇ ಮೇಲ್ಗಡೆ ಭಾಗ ಎರಡನ್ನೂ ಕೂಡ ಇದೇ ರೀತಿಯೇ ಚೂಪಾಗಿ ತೆಳುವಾಗಿ ಕಟ್ ಮಾಡ್ಕೊಳ್ಬೇಕಾಗತ್ತೆ. ಪೂರ್ತಿ ನಾನು ಎರಡನ್ನೂ ಕಟ್ ಮಾಡ್ಕೊಬಂದು ನಿಮಗೆ ತೋರಿಸ್ತೀನಿ. ಇವಾಗ ನೋಡಿ, ಈ ರೀತಿ ಕಟ್ ಮಾಡ್ಕೊಂಡ ನಂತರ ನೋಡಿ ನಾ ವಿಡಿಯೋದಲ್ಲಿ ತೋರಿಸ್ತಿರುವಂತೆ ಅದನ್ನು ನೋಡಿ ಹೀಗೆ ಮಡಚ್ಕೋಬೇಕಾಗತ್ತೆ. ನೀವು ಈ ರೀತಿ ಮಡಚ್ಕೊಂಡ್ಬಿಟ್ಟು ಆಮೇಲೆ ಫಸ್ಟ್ ನಾವೇನು ಕಟ್ ಮಾಡ್ಕೊಂಡಿದ್ವಲ್ಲ ವಾಟರ್ ಬಾಟಲಿನ ಮುಂದುಗಡೆ ಭಾಗ ಅದನ್ನು ಕೂಡ ನಾನು ನೋಡಿ ಈ ರೀತಿ ಮಿಡಲ್ನಲ್ಲಿ ಇಡ್ತಾ ಇದ್ದೀನಿ. ಹಾಗೆ ಇಟ್ಟರೆ ಅದು ಬಿದ್ದೋಗ್ಬಿಡುತ್ತೆ. ಸೊ ಹಾಗಾಗಿ ಅದನ್ನು ಹಾಗೆ ಇಡೋದು ಬೇಡ. ಅದನ್ನು ಕೂಡ ನಾವು ನೋಡಿ ಹೀಗೆ ಸೆಂಟ್ರಲ್ಲಿ ಕಟ್ ಮಾಡಿಬಿಟ್ಟು ಅದನ್ನು ಒಳಗಡೆ ಹೀಗೆ ಹಾಕೋಣ. ನೋಡಿ, ಇದ್ರ ಕ್ಯಾಪಲ್ಲಿ ಏನಿರುತ್ತಲ್ಲ ಆ ಹೋಲು ಒಳಗಡೆ ಹೋಗುವಂತೆ ಅಷ್ಟು ಮಾತ್ರ ನೀವು ಕಟ್ ಮಾಡಿಕೊಂಡು ಅದನ್ನು ಒಳಗಡೆ ಹಾಕಿಬಿಟ್ಟು ಕೆಳಗಡೆಯಿಂದ ಅದನ್ನು ಕ್ಯಾಪನ್ನು ಕ್ಲೋಸ್ ಮಾಡ್ಕೊಳ್ಬೇಕಾಗತ್ತೆ. ನೋಡಿ, ಈ ರೀತಿ ವಿಡಿಯೋ ನೋಡ್ತಿದ್ರೆ ನಿಮಗೆ ನೀಟಾಗಿ ಕ್ಲಿಯರಾಗಿ ಗೊತ್ತಾಗ್ತಿದೆ ಅಲ್ವಾ? ನೋಡಿ, ಈ ರೀತಿ ನಾವು ಹೀಗೆ ಮಾಡ್ಕೊಂಡ ನಂತರ ಈ ಥರ್ಮಾಕೋಲ್ ಬಾಲ್ಸ್ ಇರುತ್ತಲ್ಲ ಅದನ್ನು ನಾನಿಲ್ಲಿ ನೋಡಿ ವಾಟರ್ ಬಾಟಲ್ನ ಮುಂದುಗಡೆ ನಾನಿಲ್ಲಿ ಹೀಗೆ ನೋಡಿ ಅದನ್ನು ಅಂಟಿಸ್ಕೊಳ್ತಾ ಇದ್ದೀನಿ. ನೀವು ಬೇಕಿದ್ದರೆ ಇದನ್ನು ಕುಂದನ್ ವರ್ಕ್ ಆದರೂ ಮಾಡಬಹುದು, ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ನಾನಿಲ್ಲಿ ಥರ್ಮಾಕೋಲ್ ಬಾಲ್ಸನ್ನು ಪೂರ್ತಿಯಾಗಿ ಎಲ್ಲ ನಾವೇನು ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ವಲ್ಲ ಅದೆಲ್ಲದಕ್ಕೂ ನಾನೀಗ ಅಂಟಿಸ್ಕೊಬಂದಿದ್ದೀನಿ. ಇದನ್ನು ನೀವು ಶೋ ಪೀಸಾಗಿ ಕೂಡ ಯೂಸ್ ಮಾಡ್ಕೋಬಹುದು. ನೋಡಿ, ನೋಡಲಿಕ್ಕೆ ಚೆನ್ನಾಗೂ ಕಾಣಿಸುತ್ತೆ. ಹಾಗೆಯೇ ವಾಸ್ ಥರ ಕೂಡ ನೀವು ಯೂಸ್ ಮಾಡ್ಕೋಬಹುದು, ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಇದನ್ನು ನಾವು ವೇಸ್ಟ್ ಅಂತ ಬಿಸಾಕ್ಬಿಡ್ತೀವಿ ಅಲ್ವಾ? ಹಾಗಾಗಿ ಇದನ್ನು ಬಿಸಾಕೋ ಬದಲು ಯೂಸ್ ಮಾಡ್ಕೊಳ್ಳೋಣ. ನೋಡಿ, ಫಸ್ಟು ಮೇಲ್ಗಡೆ ಭಾಗವನ್ನು ಫಸ್ಟ್ ನೀವು ನೀರು ಖಾಲಿ ಮಾಡಿದ ಮೇಲೆ ಅದು ಡ್ರೈ ಆಗಲಿಕ್ಕೆ ಬಿಡಿ. ಡ್ರೈ ಆದಮೇಲೆ ನೋಡಿ ಈ ರೀತಿ ಇದನ್ನು ಕಟ್ ಮಾಡಿಕೊಂಡು ಮೇಲ್ಗಡೆ ಭಾಗ ನಾನು ವಿಡಿಯೋ ನೋಡ್ತಿದ್ರೆ ನಿಮಗೆ ಗೊತ್ತಾಗ್ತಿರ್ಬೋದು. ನೋಡಿ, ಬಾಟಲ್ನ ಮೇಲ್ಗಡೆ ಭಾಗವನ್ನು ನೀವು ಈ ರೀತಿ ಕಟ್ ಮಾಡ್ಕೊಳ್ಬೇಕು. ಕತ್ರಿಯಿಂದ ಆಗಲಿಲ್ಲ ಅಂದರೆ ನೀವು ಚಾಕುನ ಬಿಸಿ ಮಾಡಿಬಿಟ್ಟು ಅದರಿಂದ ಕೂಡ ನೀವು ಕಟ್ ಮಾಡ್ಕೋಬಹುದು. ನೋಡಿ, ಈ ರೀತಿ ವಾಟರ್ ಬಾಟಲ್ಗಳನ್ನು ನಾವೇನು ಮಾಡ್ತೀವಿ, ಯೂಸ್ ಆದ ತಕ್ಷಣ ಇದು ವೇಸ್ಟ್ ಅಂತ ಬಿಸಾಕ್ಬಿಡ್ತೀವಿ. ಹಾಗಾಗಿ ಇದನ್ನು ಕ್ರಾಫ್ಟ್ಗಳಿಗೆ ಯೂಸ್ ಮಾಡ್ಬೋದು ಅನ್ನೋದನ್ನು ನಾವು ತೋರಿಸ್ತಾ ಇದ್ದೀವಿ. ಹಾಗೆಯೇ ವಾಟರ್ ಬಾಟಲ್ನ ಇನ್ನು ಯಾವ್ಯಾವ ರೀತಿ ಯೂಸ್ ಮಾಡ್ಬೋದು ಅಂತ ಈಗ ಆಲ್ರೆಡಿ ನಾವು ತುಂಬ ವಿಡಿಯೋಸ್ ಮಾಡಿದ್ದೀವಿ. ಯಾರು ನೋಡಿಲ್ವೋ ನಮ್ಮ ಚಾನಲ್ನ ಪ್ಲೇ ಲಿಸ್ಟಲ್ಲಿ ಒಮ್ಮೆ ಬೆಸ್ಟ್ ಔಟ್ ಆಫ್ ವೇಸ್ಟ್ ಅಲ್ಲಿ ನೀವು ಚೆಕ್ ಮಾಡಬಹುದು. ಅದರಲ್ಲಿ ನಿಮಗೆ ಸಾಕಷ್ಟು ವಿಡಿಯೋಗಳು ಸಿಗುತ್ತೆ. ವಾಟರ್ ಬಾಟಲ್ನ ಯಾವ್ಯಾವ ರೀತಿ ನಾವು ಯೂಸ್ ಮಾಡಿದ್ದೀವಿ, ಯಾವ್ಯಾವ ರೀತಿ ನೀವು ಈ ವಾಟರ್ ಬಾಟಲ್ನಲ್ಲಿ ಕ್ರಾಫ್ಟ್ ಮಾಡಬಹುದು, ಹೇಗೆ ಯೂಸ್ ಮಾಡಬಹುದು ಅನ್ನೋದನ್ನು ತೋರಿಸಿದ್ದೀವಿ. ನೋಡಿ, ಈಗ ವಾಟರ್ ಬಾಟಲ್ನ ಮೇಲ್ಗಡೆ ಭಾಗವನ್ನು ಈ ರೀತಿ ಕಟ್ ಮಾಡ್ಕೊಂಡಿದ್ದೀನಿ. ಕಟ್ ಮಾಡ್ಕೊಂಡ್ಮೇಲೆ ನೀವು ಈ ಮೇಲ್ಗಡೆ ಕ್ಯಾಪ್ ಇರುತ್ತಲ್ಲ ಆ ಕ್ಯಾಪನ್ನು ನೀವು ಹೋಲ್ ಮಾಡಬೇಕು. ಸ್ವಲ್ಪ ಬಿಸಿ ಮಾಡಿಕೊಂಡು ನೋಡಿ ಈ ರೀತಿ ಹೋಲ್ ಮಾಡ್ಕೋಬೇಕಾಗತ್ತೆ. ನಾನೀಗ ಒಂದು ಕಡ್ಡಿಗೆ ನಾನು ಇದನ್ನು ಬಿಸಿ ಮಾಡ್ಕೊಂಡ್ಬಿಟ್ಟು ನೋಡಿ ಹೀಗೆ ಹೋಲ್ ಮಾಡ್ತಾ ಇದ್ದೀನಿ. ನೋಡಿ, ಹೋಲ್ ಮಾಡ್ಕೊಂಡ ನಂತರ ಈ ರೀತಿ ಹೋಲ್ ಆಗಿದೆ. ಇದ ನಂತರ ನೀವು ಅದನ್ನು ಹಾಗೆ ಬಿಟ್ಟು ನೆಕ್ಸ್ಟು ನಾನಿಲ್ಲಿ ಈ ಥರ ನೋಡಿ ಹೀಗೆ
ಮಿಂಚಿಂಗ್ ಇರಲಿ ಅಂತಂದೇಳಿ ಒಂಥರ ಶೈನಿಂಗ್ ಬರಲಿ ಅಂತ ಹೇಳಿ ಈ ರೀತಿ ಟೇಪನ್ನು ನಾನಿಲ್ಲಿ ಅಂಟಿಸ್ತಾ ಇದ್ದೀನಿ. ನೀವು ಬೇಕಿದ್ದರೆ ಗಿಫ್ಟ್ ರ್ಯಾಪರ್ನ ಕೂಡ ಅಂಟಿಸ್ಬೋದು. ಗೋಲ್ಡನ್ ಕಲರ್ ಅಂಟಿಸಿದರೆ ಇನ್ನೂ ಕೂಡ ಚೆನ್ನಾಗಿ ಕಾಣಿಸುತ್ತೆ. ನೋಡಿ ಈ ರೀತಿ ನೀವು ಪ್ಲಾಸ್ಟರ್ ಇರುತ್ತಲ್ವ, ಒಂದು ಸೈಡು ಗಮ್ ಇರುತ್ತೆ, ಇನ್ನೊಂದು ಸೈಡು ಶೈನಿಂಗ್ ಪೇಪರ್ ಇರುತ್ತೆ. ಅದನ್ನು ನೀವು ಮೇಲ್ಗಡೆ ಬಾಟಲ್ ಕ್ಯಾಪ್ ಇರುತ್ತಲ್ವ, ಆ ಕ್ಯಾಪಿನ ಸಮೇತ ಅಲ್ಲೇನು ಕ್ಯಾಪ್ ಇದೆಯಲ್ಲ ಅಲ್ಲಿಂದನೇ ನೀವು ಪೂರ್ತಿಯಾಗಿ ಹೀಗೆ ಅಂಟಿಸ್ಕೊಳ್ಬೇಕಾಗತ್ತೆ. ನೋಡಿ ಹೀಗೆ ಅದೇನಾಗುತ್ತೆ, ಸ್ವಲ್ಪ ಕೂಡ ಬಾಟಲ್ಲು ಕಾಣಬಾರ್ದು. ಆ ರೀತಿ ನೀವೇನು ಮಾಡಬೇಕು, ಇದನ್ನು ನೀಟಾಗಿ ಹೀಗೆ ಕವರ್ ಮಾಡೋ ರೀತಿಯಲ್ಲಿ ಅಂಟಿಸ್ಕೊಳ್ಬೇಕಾಗತ್ತೆ. ಇದು ಏನು ಮೆಟೀರಿಯಲ್ ಅಂತಲೇ ಗೊತ್ತಾಗಬಾರ್ದು, ಆ ರೀತಿ ನೀವು ಅಂಟಿಸ್ಕೋಬೇಕು. ಈಗ ನೋಡಿದವರು ಇದು ವಾಟರ್ ಬಾಟಲ್ ಅಂತಂದು ಹೇಳಿ ಕೂಡ ಕಂಡುಹಿಡಿಬಾರ್ದು. ಹಾಗೆ ನೀವು ಇದನ್ನು ನೀಟಾಗಿ ಕಟ್ ಮಾಡ್ಕೊಂಡು ಬಿಟ್ಟು ಹೀಗೆ ಅಂಟಿಸ್ಕೊಳ್ಳಿ ಫಸ್ಟು. ನೋಡಿ ಈ ರೀತಿ ನಾನಿಲ್ಲಿ ಅಂಟಿಸ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ಪಿಂಕ್ ಕಲರಿಂದ ತೊಗೊಂಡಿದ್ದೀನಿ. ನಿಮಗೆ ಯಾವ ಕಲರ್ ಬೇಕೋ ಆ ಕಲರಿನಲ್ಲಿ ನೀವು ಈ ರೀತಿ ರ್ಯಾಪರ್ನ ತೊಗೊಂಡ್ಬಿಟ್ಟು ನೀಟಾಗಿ ಹೀಗೆ ಅಂಟಿಸ್ಕೊಳ್ಬಹುದು. ನೋಡಿ ಪಿಂಕ್ ಕಲರ್ ಕೂಡ ಚೆನ್ನಾಗಿ ಕಾಣಿಸ್ತಿದೆ. ಗೋಲ್ಡನ್ ಕಲರ್ ಆದರೆ ಇನ್ನೂ ಕೂಡ ಚೆನ್ನಾಗಿ ಕಾಣಿಸ್ತಿತ್ತು. ನೋಡಿ ಈ ರೀತಿ ನಾನು ಪೂರ್ತಿಯಾಗಿ ಬಾಟಲನ್ನು ಹೀಗೆ ನಾನು ರ್ಯಾಪ್ ಮಾಡ್ಕೊಂಡು ಬಂದಿದ್ದೀನಿ. ಈಗ ನೀವೇನು ಮಾಡಬೇಕು, ಇದನ್ನು ಕಟ್ ಮಾಡಿಬಿಟ್ಟು ನೋಡಿ ಹೀಗೆ ಅದನ್ನು ಮೇಲೆ ಎಕ್ಸ್ಟ್ರಾ ಬಂದಿರೋದನ್ನು ಹೀಗೆ ಒಳಗೆ ಹಾಕಿಬಿಡಿ. ನೋಡಿ ಈ ರೀತಿ ಪೂರ್ತಿಯಾಗಿ ನಾನೀಗ ಇದನ್ನು ಹೀಗೆ ಸುತ್ಕೊಂಡು ಬಂದಿದ್ದೀನಿ. ಇದು ಸುತ್ಕೊಂಡಾದಮೇಲೆ ನೀವು ಇದಕ್ಕೆ ದಾರವನ್ನು ತಗೋಬೇಕು. ನಾವೇನು ಈಗ ಅಲ್ಲಿ ಮೇಲ್ಗಡೆ ಕ್ಯಾಪಲ್ಲಿ ಹೋಲ್ ಮಾಡ್ಕೊಂಡಿದ್ದೀವಲ್ಲ, ಆ ಹೋಲಲ್ಲಿ ನೀವು ಒಂದು ದಾರವನ್ನು ಹಾಕಬೇಕಾಗತ್ತೆ. ನೋಡಿ ಅದಕ್ಕಾಗಿ ನಾನಿಲ್ಲಿ ಸಣ್ಣದಾಗಿರುವಂತಹ ದಾರನ ತೊಗೊಂಡಿದ್ದೀನಿ. ಹಾಗೆ ಸೂಜಿಗೆ ಆ ದಾರವನ್ನು ಪೋಣಿಸಿಟ್ಕೊಂಡಿದ್ದೀನಿ. ನಂತರ ಕೆಳಗಡೆ ಒಂದು ನಾಟನ್ನು ಹಾಕಬೇಕಾಗತ್ತೆ. ನಾಟನ್ನು ಹಾಕಿಬಿಟ್ಟು ನೋಡಿ ಈ ನಾವೇನು ಹೋಲ್ ಮಾಡ್ಕೊಂಡಿದ್ವಲ್ಲ ಅದರಿಂದ ಆಚೆ ಬರಬಾರ್ದು ಅಂತ ಹೇಳಿ ನಾನು ಸಣ್ಣದಾದಂತಹ ಥರ್ಮಾಕೋಲ್ ಪೀಸನ್ನು ತೊಗೊಂಡ್ಬಿಟ್ಟು ಅದಕ್ಕೆ ಫಸ್ಟು ದಾರನ ಹಾಕ್ಕೊಂಡಿದ್ದೀನಿ. ನಂತರ ನಾವೇನು ವಾಟರ್ ಬಾಟಲ್ ಕ್ಯಾಪಿಗೆ ನಾವು ಹೋಲ್ ಮಾಡಿದ್ವಲ್ಲ ಆ ಹೋಲಲ್ಲಿ ನಾನು ಈ ದಾರವನ್ನು ಹಾಕ್ಕೊಳ್ತಾ ಇದ್ದೀನಿ. ಈಗ ನೋಡಿ ಇದು ಬಿಚ್ಕೊಳ್ಳಲ್ಲ. ಈಗ ನೀವೇನು ಮಾಡಬೇಕು, ಇದನ್ನು ಈ ಹಾರಗಳಿರ್ತಾವಲ್ವ, ಹಾರಗಳಿಗೆ ಕೆಳಗಡೆ ಗಂಟೆ ಥರ ನೀವು ತೊಗೊಬಂದು ಹಾಕ್ತಿರಲ್ವ, ಅದರ ಬದಲಾಗಿ ನೀವು ಈ ರೀತಿ ಇದನ್ನು ಯೂಸ್ ಮಾಡ್ಕೋಬಹುದು. ನೋಡಿ ಇದು ಕೂಡ ಗಂಟೆ ಥರನೇ ನಿಮಗೆ ಇದಾಗುತ್ತೆ, ಕಾಣಿಸುತ್ತೆ. ನೋಡಿ ಈ ರೀತಿ ನಾನೇನು ಮಾಡ್ತಾಯಿದ್ದೀನಿ, ಈಗ ಒಂದಕ್ಕೆ ಇದನ್ನು ಅಟ್ಯಾಚ್ ಮಾಡ್ತಾಯಿದ್ದೀನಿ. ಈ ಹಾರಕ್ಕೆ ಇದನ್ನು ಹೀಗೆ ಅಟ್ಯಾಚ್ ಮಾಡಬೇಕು. ನೋಡಿ ಇಲ್ಲಿ ರಿಂಗ್ ಟೈಪ್ ಇದೆಯಲ್ಲ ಅದಕ್ಕೆ ನಾನು ಹಾಕಕ್ಕೆ ಹೋದೆ, ಬಟ್ ಚೆನ್ನಾಗಿ ಕಾಣೋದಿಲ್ಲ. ಸೊ ಹಾಗಾಗಿ ಮೇಲ್ಗಡೆ ಹಾಕ್ತೀನಿ. ಅದಕ್ಕಾಗಿ ಫಸ್ಟ್ ಏನು ಮಾಡಿಬಿಡೋಣ, ಗಂಟು ಹಾಕಲಿಕ್ಕೆ ಅಂತ ಹೇಳಿ ಈ ಸೂಜಿನ ಕಟ್ ಮಾಡಿ ತೆಕ್ಕೊಂಬಿಡೋಣ. ಆವಾಗ ನಮಗೆ ಇಲ್ಲಿ 2 ದಾರ ಸಿಗುತ್ತಲ್ವ, ಅದರಿಂದ ನಾವು ಇದನ್ನು ಇಲ್ಲಿ ಒಂದು ನಾಟನ್ನು ಹಾಕಿಬಿಟ್ಟು ಕೆಳಗಡೆ ನೀಟಾಗಿ ಬರುವಂತೆ ಇದನ್ನು ಮಾಡೋಣ. ನೋಡಿ ಇವಾಗ ನೀವು ಈ ರಿಂಗ್ ಟೈಪ್ ಇದೆಯಲ್ಲ ಅಲ್ಲಿ ಹಾಕಬೇಡಿ, ಅಲ್ಲಿ ಚೆನ್ನಾಗಿ ಕಾಣೋದಿಲ್ಲ. ಸೊ ಹಾಗಾಗಿ ನಾನೇನು ಮಾಡ್ತಾಯಿದ್ದೀನಿ, ಇಲ್ಲಿ ಸ್ವಲ್ಪ ಮೇಲ್ಗಡೆ ಹಾಕ್ತಾಯಿದ್ದೀನಿ. ಈ ವಿಡಿಯೋ ನೋಡ್ತಿದ್ರೆ ನಿಮಗೆ ಆಲ್ರೆಡಿ ಅರ್ಥ ಆಗಿರುತ್ತೆ. ನೋಡಿ ಈ ರೀತಿ ನಾನು ಗಂಟನ್ನು ಹಾಕ್ಕೊಳ್ತಾ ಇದ್ದೀನಿ. ಇಲ್ಲಿ ನೀವು ನೋಡ್ತಿರ್ಬೋದು, ಇವಾಗ ಆಲ್ರೆಡಿ ನಾನು ಇದನ್ನು ಗಂಟನ್ನು ಹಾಕಿಬಿಟ್ಟು ಇದನ್ನು ನೀಟಾಗಿ ಹೀಗೆ ಸುತ್ಕೊಂಡಿದ್ದೀನಿ. ನೋಡಿ ನಂತರ ಎಕ್ಸ್ಟ್ರಾ ಬಂದಿರುವಂತಹ ದಾರವನ್ನು ಕೂಡ ನೀವು ಕಟ್ ಮಾಡ್ಕೊಳ್ಳಿ. ನೀವು ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ ಹೇಳಿ. ನಾವು ಅಂಗಡಿಯಲ್ಲಿ ಹಾರಗಳನ್ನು ತೊಗೊಂಡವಾಗ ಕೆಳಗಡೆ ಒಂದು ದೊಡ್ಡದಾಗಿರುವಂತಹ ಗಂಟೆ ಥರ ಕೊಡ್ತಾರಲ್ವ, ಆ ರೀತಿ ಥರ ಕಾಣಿಸ್ತಿದೆ ಅಲ್ವಾ. ಈಗ ಒಂದೇ ಗಂಟೆನ ತೊಗೊಳಕ್ಕೆ ಹೋದರೆ ಒಂದಕ್ಕೆ ಕೂಡ 20 ರೂಪಾಯಿ 25 ರೂಪಾಯಿ ಅಷ್ಟು ಇದೆ ದೊಡ್ಡದಾಗಿರುವಂತಹ ಈ ಗಂಟೆಗೆ. ಸೊ ನೀವೇನು ಮಾಡಿ, ಈ ರೀತಿ ವೇಸ್ಟ್ ಆಗಿರುವಂತಹ ಬಾಟಲನ್ನು ನೋಡಿ ಹೀಗೆ ನೀವು ರ್ಯಾಪರ್ ಮಾಡಿಬಿಟ್ಟು ಆರಾಮಾಗಿ ನೀವು ಹಾರಗಳಲ್ಲಿ ಈ ರೀತಿ ನೀವು ಯೂಸ್ ಮಾಡ್ಕೋಬಹುದು. ನೋಡಿ ವಾವ್, ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಲ್ವಾ, ಎಷ್ಟು ಚೆಂದ ಕಾಣಿಸ್ತಿದೆ ನೋಡಿ. ಈ ರೀತಿ ಯೂಸ್ ಮಾಡಿ ನೀವು ದೀಪಾವಳಿಗಾಗಲಿ ಅಥವಾ ಗಣೇಶ ಹಬ್ಬಕ್ಕಾಗಲಿ ಎಲ್ಲ ಕಡೆ ನೀವು ಡೆಕೋರೇಷನ್ ಮಾಡಲಿಕ್ಕೆ ನೀವು ಯೂಸ್ ಮಾಡ್ಕೋಬಹುದು. ಅಥವಾ ಬಾಗಿಲಿಗೆ ನೀವು ರೆಗ್ಯುಲರಾಗಿ ಹಾರ ಹಾಕಲಿಕ್ಕೂ ಕೂಡ ಇದನ್ನು ಯೂಸ್ ಮಾಡಬಹುದು. ತುಂಬಾ ಚೆನ್ನಾಗಿ ಕಾಣಿಸುತ್ತೆ ನೋಡಲಿಕ್ಕೆ. ಹಾಗೆಯೇ ಈ ವಾಟರ್ ಬಾಟಲ್ನ ಇನ್ನೊಂದು ಉಪಯೋಗವನ್ನು ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಎಂಡ್ವರೆಗೂ ವಿಡಿಯೋ ನೋಡಿ. ಹಳೆ ವಾಟರ್ ಬಾಟಲ್ನ ಬಿಸಾಕ್ದೇನೆ ಅದನ್ನು ಹೇಗೆ ಮರುಬಳಕೆ ಮಾಡಬಹುದು ಅಂತ ಹೇಳಿ ನಾನು ತಿಳಿಸ್ಕೊಡ್ತಾ ಇದ್ದೀನಿ. ಸಖತ್ತಾಗಿರುವಂತಹ ಐಡಿಯಾ ತೊಗೊಬಂದಿದ್ದೀನಿ. ನಿಮ್ಮೆಲ್ರಿಗೂ ಕೂಡ ತುಂಬಾ ಇಷ್ಟ ಆಗುತ್ತೆ. ಅದರಲ್ಲೂ ಹೆಣ್ಮಕ್ಳಿಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ. ಅದಕ್ಕೆ ನಾನು ಗ್ಯಾರಂಟಿ ಕೊಡ್ತೀನಿ.
ನೋಡಿ ಈ ರೀತಿ ನೀವು ವಾಟರ್ ಬಾಟಲ್ ಇದ್ದರೆ ಅದನ್ನು ಬಿಸಾಕಲಿಕ್ಕೆ ಹೋಗಲೇಬೇಡಿ, ಅದರಿಂದ ತುಂಬಾ ಉಪಯೋಗ ಇದೆ. ಮೊದಲನೇದಾಗಿ ನಾನು ಅದರ ಮೇಲಿರುವಂತಹ ರ್ಯಾಪರ್ನ ತೆಗೆದಿದ್ದೀನಿ. ನಂತರ ನೀವು ಅದನ್ನು ಡ್ರೈ ಆಗೇ ಇರಬೇಕು, ಒಳಗಡೆ ನೀರಿನ ಅಂಶ ಇರಬಾರ್ದು. ನಂತರ ಈ ಮೇಲ್ಗಡೆ ಭಾಗವನ್ನು ಹೀಗೆ ಚಾಕುನ ಸ್ವಲ್ಪ ಬಿಸಿ ಮಾಡಿಕೊಂಡು ನಾನು ಇದನ್ನು ಕಟ್ ಮಾಡ್ತಾಯಿದ್ದೀನಿ. ಕಟ್ ಮಾಡ್ಬೋದು, ನೀವು ಕತ್ತರಿಯಿಂದ ಕೂಡ ಕಟ್ ಮಾಡ್ಬೋದು, ಅಥವಾ ನೀವು ಚಾಕುನ ಹೀಗೆ ಬಿಸಿ ಮಾಡಿಬಿಟ್ಟು ಅದನ್ನು ನೀವು ಮೇಲ್ಗಡೆ ಭಾಗವನ್ನು ಹೀಗೆ ಕಟ್ ಮಾಡ್ಬೋದು. ನೋಡಿ ನಾನಿಲ್ಲಿ ಕಟ್ ಮಾಡಿ ಕೂಡ ತೋರಿಸ್ತೀನಿ ನಿಮಗೆ, ಚಾಕುದಿಂದ ಹಾಗೆಯೇ ಕತ್ತರಿಯಿಂದ ಕೂಡ ನಾನು ತೋರಿಸ್ತೀನಿ. ಸ್ವಲ್ಪವೇ ಸ್ವಲ್ಪ ಚಾಕುನ ಹೀಗೆ ಬಿಸಿ ಮಾಡಿಕೊಂಡು ನೋಡಿ ಈ ಥರ ಇಟ್ಬಿಟ್ರೆ ನೀಟಾಗಿ ಹೀಗೆ ನೋಡಿ ಕಟ್ಟಾಗಿ ಬಿಡುತ್ತೆ. ಮೇಲ್ಗಡೆ ಭಾಗವನ್ನು ನಮಗೇನು ಬೇಕಲ್ಲ ಅಷ್ಟು ಭಾಗವನ್ನು ಈಗ ನೀವು ಈ ರೀತಿ ಹೀಗೆ ಕಟ್ ಮಾಡಬೇಕು. ನಾನು ಇದನ್ನು ಕಟ್ ಮಾಡ್ಕೊಂಡು ಬಂದು ನಿಮಗೆ ತೋರಿಸ್ತೀನಿ. ನೋಡಿ ಇವಾಗ ಈ ಬಾಟಲ್ನ ನಾವು ಕಟ್ ಮಾಡಿದ್ದಾಗಿದೆ. ಈಗ ಮೇಲ್ಗಡೆ ಸಣ್ಣ ಭಾಗ ಇದೆ, ಹಾಗೆಯೇ ನೋಡಿ ಕೆಳಗಡೆ ಇಷ್ಟು ಉದ್ದ ಭಾಗವನ್ನು ನಾನು ತೊಗೊಂಡಿದ್ದೀನಿ. ಈಗ ನಾನೇನು ತೋರಿಸ್ತಾ ಇದ್ದೀನಲ್ಲ ಅದೇ ರೀತಿ ನೀವು ಹೀಗೆ ಸ್ಟ್ರೈಟಾಗಿ ಹೀಗೆ ಕಟ್ ಮಾಡಬೇಕು. ನೋಡಿ ಈ ರೀತಿ, ಮತ್ತೆ ಅದೇನೇ ಚಾಕುದಿಂದ ಕಟ್ ಮಾಡ್ಬೋದು, ಅಥವಾ ನೀವು ಕತ್ತರಿಯಿಂದ ಕೂಡ ಹೀಗೆ ನೀವು ಕಟ್ ಮಾಡ್ಕೋಬಹುದು. ನೋಡಿ ಕತ್ತರಿಯಿಂದ ಕೂಡ ಈಸಿಯಾಗಿ ಕಟ್ ಆಗುತ್ತೆ, ಬಟ್ ಕೇರ್ಫುಲ್ಲಾಗಿ ಮಾಡಿ. ಏಕೆಂದರೆ ಒಂದೊಂದು ಸರಿ ಈ ಪ್ಲಾಸ್ಟಿಕ್ಕಿಂದ ಈ ಕಟ್ ಮಾಡುವಾಗ ನಮ್ಮ ಕೈಗೆ ಕೂಡ ಸ್ಕ್ರ್ಯಾಚ್ ಆಗೋ ಥರ ಆಗೇ ಆಗುತ್ತೆ. ಸೊ ಹುಷಾರಾಗಿ ಮಾಡಿ. ನೋಡಿ ಈ ರೀತಿ ಹೀಗೆ ಸ್ವಲ್ಪವೇ ಸ್ವಲ್ಪ ಆ ಬಾಟಲ್ನ ಸ್ವಲ್ಪವೇ ಸ್ವಲ್ಪ ಅರ್ಧ ಇಂಚಿನಷ್ಟು ನಾನಿಲ್ಲಿ ಕಟ್ ಮಾಡಿ ತೆಗಿತಾ ಇದ್ದೀನಿ, ಅದನ್ನು ಬಿಸಾಕ್ತಾ ಇದ್ದೀನಿ. ನೋಡಿ ಇದಿಷ್ಟೇ ನೀವು ಬಿಸಾಕಬೇಕಾಗಿರೋದು, ಫುಲ್ ಬಾಟಲ್ ಅಲ್ಲ. ನೋಡಿ ಈ ರೀತಿ ಈಗ ನಾನು ಕಟ್ ಮಾಡಿಟ್ಕೊಂಡಿದ್ದೀನಿ. ನಂತರ ನೀವೇನು ಮಾಡಬೇಕು ಅಂದರೆ ಪ್ಲಾಸ್ಟರ್ ಇರುತ್ತಲ್ವ, ಆ ರೀತಿ ಪ್ಲಾಸ್ಟರ್ನ ತೊಗೊಂಡ್ಬಿಟ್ಟು ನಾವೇನು ಕಟ್ ಮಾಡಿದ್ವಲ್ಲ ಆ ಭಾಗದಲ್ಲಿ ಹೀಗೆ ಮುಚ್ಚಬೇಕು. ಯಾಕೆ ಅಂದರೆ ನೋಡಿ ಸ್ವಲ್ಪ ಇಲ್ಲಿ ಸ್ಕ್ರ್ಯಾಚ್ ಆಗೋ ರೀತಿ ಆಗುತ್ತೆ. ಈ ಪ್ಲಾಸ್ಟಿಕ್ ಬಾಟಲ್ ಆಗಿರೋದ್ರಿಂದ ಸ್ವಲ್ಪ ಸ್ಕ್ರ್ಯಾಚ್ ಆಗುತ್ತೆ ನಾವು ಮುಟ್ಟುವಾಗ, ತೆಗೆಯುವಾಗ, ಹೀಗೆ ಇಡುವಾಗ ಎಲ್ಲ. ಸೊ ಹಾಗಾಗಿ ನೀವೇನು ಮಾಡಬೇಕು, ಮೇಲ್ಗಡೆ ಭಾಗವನ್ನು ನಾವು ಎಲ್ಲೆಲ್ಲಿ ಕಟ್ ಮಾಡ್ಕೊಂಡಿದ್ವಲ್ಲ ಆ ಭಾಗವನ್ನು ನಾನು ಈ ರೀತಿ ಪ್ಲಾಸ್ಟರ್ನ ತೊಗೊಂಡ್ಬಿಟ್ಟು ಫುಲ್ ನೀಟಾಗಿ ಹೀಗೆ ನೋಡಿ ಕವರ್ ಮಾಡ್ಕೊಳ್ತಾ ಇದ್ದೀನಿ. ನೀವು ನೋಡ್ತಿದ್ರೆ ಈಗ ಗೊತ್ತಾಗ್ತಿರ್ಬೋದು ನಾನು ಪ್ಲಾಸ್ಟರಿಂದ ಯಾವ ರೀತಿ ಈ ಬಾಟಲ್ನ ಕವರ್ ಮಾಡ್ಕೊಂಡಿದ್ದೀನಿ ಅಂತ ಹೇಳಿ. ನೋಡಿ ಮೇಲ್ಗಡೆ ಭಾಗ ಆಯಿತು. ಅದೇ ರೀತಿಯೇ ಕೆಳಗಡೆ ನಾವೇನು ಕಟ್ ಮಾಡ್ಕೊಂಡಿದ್ವಲ್ಲ ಉದ್ದಕ್ಕೆ, ಅದನ್ನು ಕೂಡ ನೀವು ಹೀಗೇ ಪೂರ್ತಿಯಾಗಿ ಅದು ಕಟ್ ಮಾಡ್ಕೊಂಡಿರೋ ಭಾಗ ಪೂರ್ತಿಯಾಗಿ ಹೀಗೆ ಮುಚ್ಚಿಬಿಡಬೇಕು. ಆ ರೀತಿ ನೀವು ಪ್ಲಾಸ್ಟರ್ನ ಸಹಾಯದಿಂದ ಫುಲ್ ನೀಟಾಗಿ ಬಾಟಲ್ನ ಹೀಗೆ ನೋಡಿ ಈ ರೀತಿ ಕವರ್ ಮಾಡಿ. ಕಲರ್ದೇ ಆಗಬೇಕು ಅಂತ ಏನಿಲ್ಲ, ಟ್ರಾನ್ಸ್ಪರೆಂಟ್ ಇರುವಂತಹ ಪ್ಲಾಸ್ಟರ್ನ ತೊಗೊಂಡ್ಬಿಟ್ಟು ನೀವು ಈ ರೀತಿ ನೀವು ಕವರ್ ಮಾಡಬಹುದು. ಜಸ್ಟ್ ನಮಗೆ ಅದು ಸ್ಕ್ರ್ಯಾಚ್ ಆಗದೇ ಇರೋ ರೀತಿ ನಾವು ಮಾಡಬೇಕು ಇಲ್ಲಿ ಅಷ್ಟೇ. ಅಥವಾ ನೀವು ಚೆಂದ ಕಾಣಲಿ ಅಂತ ಹೇಳಿ ನಿಮಗೆ ಬೇಕಾದ ಕಲರಲ್ಲಿ ನೀವು ಈ ರೀತಿ ಡೆಕೋರೇಟ್ ಕೂಡ ಮಾಡಬಹುದು. ನೋಡಲಿಕ್ಕೂ ಕೂಡ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ನೋಡಿ ನೀವು ನೋಡ್ತಿರ್ಬೋದು ಈಗ ಮೇಲ್ಗಡೆ ಭಾಗ ಹಾಗೆಯೇ ಫುಲ್ ಸೈಡಿನ ಭಾಗ ನಾವು ಈ ರೀತಿ ಕಟ್ ಮಾಡಿಬಿಟ್ಟು ಆ ಪ್ಲಾಸ್ಟರ್ನ ಅಂಟಿಸ್ಕೊಂಡಿದ್ದೀವಿ. ಏನಪ್ಪ ಇದೇನು ಮಾಡ್ತಿದ್ದಾರೆ ಅಂತ ಹೇಳಿ ಯೋಚನೆ ಮಾಡ್ತಿದ್ದೀರಾ? ನೋಡಿ ಇವಾಗ ನಿಮಗೆ ಗೊತ್ತಾಗುತ್ತೆ, ತುಂಬಾ ಇಷ್ಟ ಆಗುತ್ತೆ ನಿಮಗೂ ಕೂಡ. ಬರೀ ಇಷ್ಟ ಅಲ್ಲ, ಹಾಗೆಯೇ ಯೂಸ್ ಆಗುವಂತಹ ಟಿಪ್ಸ್ ಅಂತಲೇ ಹೇಳಬಹುದು. ನೋಡಿ ಈ ರೀತಿ ನಾವೀಗ ರೆಡಿ ಮಾಡಿ ಇಟ್ಕೊಂಡಿದ್ದೀವಲ್ವಾ, ಇದನ್ನು ಪಕ್ಕಕ್ಕಿಡಿ. ನಂತರ ನೋಡಿ ಬಳೆಗಳನ್ನು ನಾವು ಈ ರೀತಿ ಡಬ್ಬಗಳಲ್ಲಿ ಹೀಗೆ ಇಟ್ಬಿಟ್ಟಿರ್ತೀವಿ. ಯಾವುದಂದರೆ ಅದು ಸಿಗೋದೇ ಇಲ್ಲ ನಮಗೆ ನೀಟಾಗಿ. ಯಾವುದು ಒಂದು ಸಿಕ್ಕರೆ ಒಂದು ಸಿಗಲ್ಲ, ಹಾಗೆ ಇನ್ನೊಂದು ಸಿಕ್ಕರೆ ಮತ್ತೊಂದು ಸಿಗೋದಿಲ್ಲ. ಸೊ ಈ ರೀತಿ ಇಟ್ಟವಾಗ ಅದರ ಸ್ಟೋನ್ ಆಗಲಿ ಕಲರ್ ಆಗಲಿ ಎಲ್ಲವೂ ಕೂಡ ಹೊರಟೋಗ್ಬಿಡುತ್ತೆ. ಹಾಗೆಯೇ ಬೆಳಗಿನ ಗಡಿಬಿಡಿಯಲ್ಲಿ ನಾವೇನಾದ್ರು ರೆಡಿ ಆಗಬೇಕಾದ್ರೆ ತುಂಬಾ ಸಿಟ್ಟು ಬರುತ್ತೆ. ಈ ರೀತಿ ಇದ್ದವಾಗ ಯಾವುದು ಬಳೆನೂ ಸಿಗೋದಿಲ್ಲ ಅಂದವಾಗ. ಸೊ ನೀವೇನು ಮಾಡಬೇಕು, ಫಸ್ಟು ಬಳೆಗಳನ್ನು ಈ ರೀತಿ ಇಡೋದನ್ನು ಬಿಟ್ಬಿಡಿ. ನಾನೀಗ ತೋರಿಸ್ತಿರುವಂತಹ ಐಡಿಯಾದಲ್ಲಿ ನೀವು ಇಟ್ಟರೆ ಖಂಡಿತವಾಗ್ಲೂ ನಿಮ್ಮ ಬಳೆಗಳು ಈಸಿಯಾಗಿ ಸಿಕ್ಬಿಡುತ್ತೆ, ನೀವು ಆರಾಮಾಗಿ ರೆಡಿ ಆಗಿಬಿಡಬಹುದು. ನೋಡಿ ಈ ರೀತಿ ಬಳೆಗಳನ್ನು ನಾನು ಎಲ್ಲವನ್ನೂ ಕೂಡ ನೀಟಾಗಿ ಹೀಗೆ ಫಸ್ಟು ಜೋಡಿಸಿಟ್ಕೋತೀನಿ. ನೋಡಿ ಈ ರೀತಿ ಬಳೆಗಳನ್ನು ಹೀಗೆ ಪೇಪರಲ್ಲಿ ನೀವು ಸುತ್ತಿಬಿಟ್ಟು ಇಟ್ಕೋಬೇಕು. ಒಂದೊಂದು ಪೇಪರಲ್ಲಿ ನೀವು ಅರ್ಧ ಡಜನ್ನು 1 ಡಜನ್ನು ಹೀಗೆ ನೀವು ಏನು ಇಟ್ಕೊಂಡಿದ್ದೀರಲ್ಲ ಆ ರೀತಿ ನೋಡಿ ಹೀಗೆ ನೀಟಾಗಿ ಹೀಗೆ ಪೇಪರಲ್ಲಿ ಇದನ್ನು ಕವರ್ ಮಾಡಿ ಫಸ್ಟು ಇಟ್ಕೊಳ್ಳಿ ಎಲ್ಲ ಬಳೆಗಳನ್ನು. ನೋಡಿ ಈ ರೀತಿ ಪೇಪರಲ್ಲಿ ನಾವು ಹೀಗೆ ಇಡೋದ್ರಿಂದ ಅದರ ಮೇಲ್ಗಡೆ ಅಂಟಿಸಿರುವಂತಹ ಮಿಂಚಿನಂತಹ
ಅದು ಕೂಡ ಡಿಸೈನು ಹೋಗೋದಿಲ್ಲ. ಹಾಗೆಯೇ ಸ್ಟೋನ್ಗಳಿದ್ದರೆ ಅದು ಕೂಡ ಹೋಗೋದಿಲ್ಲ. ಬಳೆಗಳು ಕೂಡ ಹೊಸದ ರೀತಿಯಂತೆ ಹಾಗೇ ಇರುತ್ತೆ ಇನ್ನೂ ಕೂಡ. ನೋಡಿ, ಈ ರೀತಿ ನ್ಯೂಸ್ ಪೇಪರ್ ಆಗಲಿ ಅಥವಾ ಟಿಶ್ಯೂ ಪೇಪರ್ ಆಗಲಿ ಯಾವುದಾದ್ರೂ ಆಯಿತು. ನೋಡಿ, ಈ ರೀತಿ ನೀವು ಬಳೆಗಳನ್ನು ಫಸ್ಟು ಈ ರೀತಿ ನೋಡಿ ಹೀಗೆ ನೀಟಾಗಿ ಅವುಗಳನ್ನು ಹೀಗೆ ರೋಲ್ ಮಾಡಿ ಪೇಪರ್ನ ಈ ರೀತಿ ಇಟ್ಕೋಬೇಕು. ನಾನು ಇದೇ ರೀತಿ ಈಗ ಎಲ್ಲ ಬಳೆಗಳನ್ನು ಮಾಡಿಕೊಂಡು ತೊಗೊಬರ್ತೀನಿ. ಫುಲ್ ನೀಟಾಗಿ ನಿಮಗೆ ಯಾವ್ಯಾವ ಕಲರಿನ ಬೇಕೋ ಆ ಸೆಟ್ಗಳನ್ನು ನೋಡಿಬಿಟ್ಟು ನೀವು ಈ ರೀತಿ ಇಟ್ಕೊಳ್ಳಿ. ನೋಡಿ, ಈ ಬಳೆ ಇದೆಯಲ್ಲ, ಮೇಲ್ಗಡೆ ಸ್ಟೋನ್ಸ್ ಇದೆ, ಹಾಗೆ ಹರಳೆಲ್ಲ ಇದೆ ಅಲ್ಲ, ಅದೆಲ್ಲ ಉದುರ್ಬಿಟ್ರೆ ಕಷ್ಟ. ನಾವು ಆ ರೀತಿ ಏನಾದರೂ ಎಲ್ಲ ಬಳೆಗಳನ್ನು ಒಂದೇ ಡಬ್ಬದಲ್ಲಿ ಇಟ್ಬಿಟ್ರೆ ಗ್ಯಾರಂಟಿ ಎಲ್ಲವೂ ಕೂಡ ಉದುರೋಗ್ಬಿಡುತ್ತೆ. ಹಾಕೊಳ್ಳುವಾಗ ಅದೇನಾದರೂ ಒಂದು ಉದುರೋಗಿದೆ ಅಂತ ಅನಿಸಿದ್ರು ನಾವು ಎಲ್ಲ ಬಳೆಗಳನ್ನು ಕೂಡ ಅಲ್ಲೇ ಇಡ್ತೀವಿ ಅಲ್ವಾ. ಸೊ ನಾನು ತೋರಿಸ್ತಿರೋ ಈಗ ಐಡಿಯಾದಲ್ಲಿ ನೀವು ತೋರಿಸಿದ್ರೆ ಯಾವ ಬಳೆ ಕೂಡ ಹಾಳಾಗೋದಿಲ್ಲ. ಹಾಗೆಯೇ ತುಂಬ ವರ್ಷಗಳವರೆಗೂ ಕೂಡ ಅದು ಬಾಳಿಕೆಯಲ್ಲಿ ಬರುತ್ತೆ. ನೋಡಿ, ಈ ರೀತಿ ಪೇಪರಲ್ಲಿ ನಾನು ಈಗ ಎಲ್ಲ ಬಳೆಗಳನ್ನು ಹೀಗೆ ನಾನು ಫೋಲ್ಡ್ ಮಾಡಿ ಇಟ್ಕೊಂಡಿದ್ದೀನಿ. ನಂತರ ನೋಡಿ, ಹೀಗೆ ನೀವು ಬಾಟಲ್ನಲ್ಲಿ ನೋಡಿ ಈ ರೀತಿ ಒಂದೊಂದೇ ಬಳೆಗಳನ್ನು ನೋಡಿ ಈ ರೀತಿ ಹೀಗೆ ಇಡಬೇಕು. ನೋಡಿ, ಒಂದೊಂದೇ ಬಳೆಗಳನ್ನು ನೀವು ಈ ರೀತಿ ಇಟ್ಬಿಟ್ರೆ ಇಡಲಿಕ್ಕೆ ಅನುಕೂಲ ಆಗಲಿ ಅಂತಲೇ ಕೂಡ ಮೇಲಿಂದ ಕೆಳಗಿನವರೆಗೂ ಕೂಡ ನಾವು ಸೈಡಲ್ಲಿ ಹೀಗೆ ಕಟ್ ಮಾಡ್ಕೊಂಡಿರೋದು. ನೋಡಿ, ಈ ರೀತಿ ಬಳೆಗಳನ್ನು ನಾವು ಜೋಡಿಸಿಟ್ಟಾದಮೇಲೆ ಮೇಲ್ಗಡೆ ಭಾಗವನ್ನು ನಾವೇನು ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನು ಹೀಗೆ ನೋಡಿ ಹಾಕಿದರೆ ಆಯಿತು. ನಂತರ ನೋಡಿ ಎಷ್ಟು ಈಸಿಯಾಗಿ ನಾವು ಬ್ಯಾಂಗಲ್ ಹೋಲ್ಡರ್ನ ರೆಡಿ ಮಾಡಿದ್ವಿ ಅಂತ ಹೇಳಿ. ಖರ್ಚಿಲ್ಲದೆ ಬಳೆಗಳ ಸ್ಟ್ಯಾಂಡ್ ಆಯಿತು ಅಲ್ವಾ. ನೋಡಿ, ನಾವೇನಾದರೂ ಊರಿಗೆಲ್ಲ ಹೋಗುವಾಗ ಬ್ಯಾಗ್ಗಳಲ್ಲಿ ನೀವು ಬಳೆಗಳನ್ನು ಹಾಗೆ ಇಟ್ಟರೆ ಗಾಜಿನ ಬಳೆಗಳೆಲ್ಲ ಒಡೆದು ಹೋಗೋ ಚಾನ್ಸಸ್ ಇರುತ್ತೆ. ಅದೇ ನೀವು ಬಾಟಲ್ನಲ್ಲಿ ಈ ರೀತಿ ಮಾಡಿಬಿಟ್ಟು ನಂತರ ಈ ಬಾಟಲನ್ನು ನೀವು ಬ್ಯಾಗಲ್ಲಿ ಹಾಗೆ ಇಟ್ಬಿಟ್ರೆ ಯಾವ ಬಳೆಗಳು ಕೂಡ ಒಡೆದು ಹೋಗೋದಿಲ್ಲ. ಎಲ್ಲ ಬಳೆಗಳು ಕೂಡ ಹಾಗೆ ಇರುತ್ತೆ. ಅಕಸ್ಮಾತ್ ನಿಮಗೇನಾದರೂ ಬಳೆಯಲ್ಲಿ ಯಾವ ಬಳೆ ಇದೆ ಇದರಲ್ಲಿ ಅಂತ ಗೊತ್ತಾಗದೇ ಇದ್ದರೆ ನೀವೇನು ಮಾಡಿ, ಜಸ್ಟ್ ಸಿಂಪಲಾಗಿ ಸ್ವಲ್ಪ ನೋಡಿ ಈ ರೀತಿ ಬಳೆಯ ಮೇಲ್ಗಡೆ ಭಾಗ ಸ್ವಲ್ಪ ಕಾಣುವಂತೆ ನೀವು ಇಷ್ಟೇ ನೀವು ಪೇಪರ್ನ ಕಟ್ ಮಾಡಿಕೊಂಡ್ರೆ ಆಯಿತು. ಬಳೆ ಯಾವುದಿದೆ ಅಂತ ಕೂಡ ಗೊತ್ತಾಗ್ಬಿಡುತ್ತೆ, ಯಾವುದು ಯಾವ ಬಳೆ ಇದೆ ಅಂತ ಹೇಳಿ ಈಸಿಯಾಗಿ ತೆಕ್ಕೊಳ್ಳಿಕ್ಕೂ ನಿಮಗೆ ಅನುಕೂಲ ಆಗುತ್ತೆ. ನೋಡಿ, ಈ ರೀತಿ ನೀವು ಕ್ಯಾರಿ ಮಾಡಿ ಹೋದರೂ ಕೂಡ ಬಳೆ ಒಂದೂ ಕೂಡ ಡ್ಯಾಮೇಜ್ ಆಗೋದಿಲ್ಲ. ಓಕೆ ಫ್ರೆಂಡ್ಸ್, ನಿಮ್ಮೆಲ್ಲರಿಗೂ ಕೂಡ ಈ ವಿಡಿಯೋ ಇಷ್ಟ ಆಯಿತು ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಮರೀದೇನೆ ಲೈಕ್ ಮಾಡಿ. ಹಾಗೆಯೇ ಈ ವಿಡಿಯೋ ನಿಮಗೇನಾದರೂ ಯೂಸ್ ಆಗುತ್ತೆ ಅನಿಸಿದರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ. ನೋಡಿ, ಇವಾಗ ವಾಟರ್ ಬಾಟಲನ್ನು ತೊಗೊಂಡಿದ್ದೀನಿ. ಅದಕ್ಕೆ ನಾನು ಒಂದು ಸ್ಕೆಚ್ ಪೆನ್ನಿನ ಸಹಾಯದಿಂದ ಈ ರೀತಿ ನೋಡಿ ಮಾರ್ಕನ್ನು ಮಾಡ್ಕೊಳ್ತಾ ಇದ್ದೀನಿ. ನೀವು ಮಾರ್ಕರ್ ಪೆನ್ ಕೂಡ ತೊಗೋಬಹುದು. ಅದನ್ನು ತೊಗೊಂಡ್ಬಿಟ್ಟು ನಿಮಗೆ ಬೇಕಾದ ರೀತಿಯಲ್ಲಿ ಈ ರೀತಿ ನೀವು ಡಿಸೈನನ್ನು ಮಾಡ್ಕೋಬೇಕು. ನೋಡಿ, ನಾನು ಫಸ್ಟು ಮೇಲ್ಗಡೆ ಭಾಗವನ್ನು ಹೀಗೆ ಕಟ್ ಮಾಡೋ ರೀತಿಯಲ್ಲಿ ನಾನು ಈ ರೀತಿ ಮಾರ್ಕನ್ನು ಮಾಡ್ಕೊಂಡಿದ್ದೀನಿ, ಈ ರೀತಿ ಬರ್ಕೊಂಡಿದ್ದೀನಿ. ಈಗ ನೀವು ಒಂದು ಚಾಕುನ ಬಿಸಿ ಮಾಡಿಕೊಂಡು ಅಥವಾ ಒಂದು ಕತ್ತರಿಯ ಸಹಾಯದಿಂದಲೋ ಇದನ್ನು ಕಟ್ ಮಾಡ್ಕೊಳ್ಬೇಕಾಗುತ್ತೆ. ಅದಕ್ಕೂ ಮುಂಚೆ ನೋಡಿ ಈ ರೀತಿ ನಾನು ನೋಡಿ ಹೀಗೆ ಈ ರೀತಿ ಕಿವಿಗಳ ರೀತಿಯಲ್ಲಿ ನಾನು ಇದನ್ನು ಕಟ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಈ ರೀತಿ ಫಸ್ಟು ಈ ರೀತಿ ಡ್ರಾ ಮಾಡ್ಕೊಂಡ್ಬಿಟ್ಟು ನಾನು ಎಲ್ಲಿ ಲೈನ್ ಹಾಕಿದ್ದೀನಲ್ಲ ಆ ಲೈನ್ ಮೇಲ್ಗಡೆ ಮಾತ್ರ ನಾನು ಕತ್ತರಿಯ ಸಹಾಯದಿಂದ ಪೂರ್ತಿ ಬಾಟಲನ್ನು ನೀಟಾಗಿ ಕಟ್ ಮಾಡ್ಕೋತೀನಿ. ಫಸ್ಟು ನೀವು ಚಾಕುಯಿಂದ ಸ್ವಲ್ಪ ಏನಾದರೂ ನೀವು ಕಟ್ ಮಾಡಿಕೊಂಡ್ರೆ ನಂತರ ನಿಮಗೆ ಕತ್ತರಿಯಿಂದ ಕಟ್ ಮಾಡ್ಕೊಳ್ಳಿಕ್ಕೆ ಈಸಿ ಆಗುತ್ತೆ. ನಾನು ಪೂರ್ತಿ ಇದನ್ನು ಕಟ್ ಮಾಡ್ಕೊಂಡು ಬಂದು ನಿಮಗೆ ತೋರಿಸ್ತೀನಿ. ಇವಾಗ ನೋಡಿ, ವಾಟರ್ ಬಾಟಲ್ನ ನಾನು ಈ ರೀತಿಯಾಗಿ ಈಗ ಕಟ್ ಮಾಡ್ಕೊಂಡಿದ್ದೀನಿ. ನೋಡಿ, ನೀವು ನೋಡ್ತಿರ್ಬೋದು ಇವಾಗ ನಾವು ಯಾವ ರೀತಿ ಕಟ್ ಮಾಡ್ಕೊಂಡಿದ್ದೀವಿ ಅಂತ ಹೇಳಿ. ನಂತರದಲ್ಲಿ ನಿಮಗೆ ಬೇಕಾದ ಕಲರನ್ನು ತೊಗೊಂಡ್ಬಿಟ್ಟು ನೀವು ಇದಕ್ಕೆ ಕಲರ್ ಮಾಡ್ಬೋದು. ನಾನಿಲ್ಲಿ ಎಕ್ರಾಲಿಕ್ ಪೇಂಟನ್ನು ತೊಗೊಂಡ್ಬಿಟ್ಟು ನಾನಿಲ್ಲಿ ಯೆಲ್ಲೋ ಕಲರನ್ನು ಬಳಸ್ತಾ ಇದ್ದೀನಿ. ನಿಮಗೆ ಬೇಕಾದ ಕಲರಲ್ಲಿ ನಿಮಗೆ ಯಾವ ಕಲರ್ ಇಷ್ಟ ನೋಡಿ ಆ ಕಲರಲ್ಲಿ ನೀವು ಫುಲ್ ಬಾಟಲನ್ನು ನೀಟಾಗಿ ಈ ರೀತಿ ಪೇಂಟ್ ಮಾಡ್ಕೋಬೇಕು. ನಿಮಗೆ ಈಗ ಆಲ್ರೆಡಿ ಗೊತ್ತಾಗಿರ್ಬೋದು ನಾವೇನು ಮಾಡ್ತಾ ಇದ್ದೀವಿ ಅಂತ ಹೇಳಿ. ನಾವಿವಾಗ ಬಾಲ್ಕನಿ ಅಥವಾ ನಮ್ಮ ಟೆರೆಸ್ ಗಾರ್ಡನನ್ನು ಡೆಕೋರೇಟ್ ಮಾಡಲಿಕ್ಕೆ ಅಂತ ಹೇಳಿ ಇದನ್ನು ಬಳಸ್ತಾ ಇದ್ದೀನಿ. ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ನೀವು ಬೇಕಿದ್ದರೆ ವಿಂಡೋಗಳಲ್ಲಿ ಕೂಡ ಇದನ್ನು ಸಿಗಿಸಬಹುದು. ನೋಡಿ, ಕೊನೆಗೆ ನೋಡಿದಾಗ ನೀವೇನೇ ಚೆನ್ನಾಗಾಗಿದೆ ಅಂತ ಹೇಳಿ ಅಂತೀರಾ. ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಹೇಗಿದ್ದರೂ ಇದು ವೇಸ್ಟ್ ಅಂತ ಬಿಸಾಕೋದಲ್ವಾ.
ಸೊ ಈ ಬಿಸಾಕೋ ವಸ್ತುಗಳನ್ನು ನಾವು ಈ ರೀತಿ ಯೂಸ್ ಮಾಡಿಕೊಂಡ್ರೆ ನೋಡಲಿಕ್ಕೂ ಕೂಡ ತುಂಬಾ ಸುಂದರವಾಗಿ ಕಾಣಿಸುತ್ತೆ. ನೋಡಿ, ಫುಲ್ ನೀರಿನ ಬಾಟಲನ್ನು ನಾನು ಈ ರೀತಿ ಪೇಂಟ್ ಮಾಡಿಕೊಂಡು ನಂತರ ಇದನ್ನು ಡ್ರೈ ಮಾಡಿಕೊಂಡು ನಿಮಗೆ ತಂದು ತೋರಿಸ್ತೀನಿ. ಪೂರ್ತಿ ಪೇಂಟ್ ಮಾಡೋದನ್ನು ತೋರಿಸಿದರೆ ತುಂಬ ಲೆಂತಿ ವಿಡಿಯೋ ಆಗುತ್ತೆ. ಸೊ ಹಾಗಾಗಿ ನೋಡಿ, ಪೂರ್ತಿ ನಾನೀಗ ಪೇಂಟ್ ಮಾಡಿಕೊಂಡು ಇದು ಡ್ರೈ ಆದಮೇಲೆ ತೊಗೊಬಂದಿದ್ದೀನಿ. ನೋಡಿ, ಪೂರ್ತಿ ಇದನ್ನು ಪೇಂಟ್ ಮಾಡ್ಕೊಂಡಾಗಿದೆ. ಈಗ ಇದನ್ನು ಏನು ಮಾಡಬೇಕು ಅಂದರೆ ನೋಡಿ, ನೀವು ಇದನ್ನು ಕಣ್ಣನ್ನು ಇಲ್ಲಿ ಡ್ರಾ ಮಾಡಬೇಕಾಗುತ್ತೆ. ಮಾರ್ಕರ್ ಪೆನ್ ತೊಗೊಂಡ್ರೆ ತುಂಬಾ ಒಳ್ಳೆಯದು. ನಾನಿಲ್ಲಿ ಸ್ಕೆಚ್ ಪೆನ್ ತೊಗೊಂಡು ಡ್ರಾ ಮಾಡೋಕ್ಕೆ ಹೋದೆ, ಬಟ್ ಚೆನ್ನಾಗಿ ಆಗಲಿಲ್ಲ. ಸೊ ಹಾಗಾಗಿ ಅದನ್ನು ಬಿಟ್ಟಿದ್ದೀನಿ. ನಂತರದಲ್ಲಿ ನೀವೇನು ಮಾಡಿ, ಈ ರೀತಿ ಬ್ಲ್ಯಾಕ್ ಕಲರ್ನ ಪೇಂಟನ್ನು ತೊಗೊಂಡ್ಬಿಟ್ಟು ನೀವು ಐಸನ್ನು ಡ್ರಾ ಮಾಡ್ಕೋಬಹುದು. ವೈಟ್ ಮತ್ತು ಬ್ಲ್ಯಾಕ್ ಕಲರ್ನ ಪೇಂಟ್ ತೊಗೊಂಡ್ಬಿಟ್ಟು ನೀವು ಮಾಡ್ಕೋಬಹುದು. ನಂತರದಲ್ಲಿ ನೀವು ಈ ರೀತಿ ನೋಡಿ, ಸುಮ್ಮನೆ ಡಿಸೈನಿಗೆ ಇರಲಿ ಅಂತ ಹೇಳಿ ನಾನು ಈ ರೀತಿ ಮಾಡ್ತಾಯಿದ್ದೀನಿ. ಸ್ವಲ್ಪ ಜೀಬ್ರಾ ಶೇಪಲ್ಲಿ ಬರುತ್ತೆ, ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ನೋಡಿ, ಇದೇ ಡಿಸೈನ್ ಅಂತನಲ್ಲ, ನಿಮಗೆ ಯಾವ ಥರ ಡಿಸೈನ್ ಅನುಕೂಲ ಬರುತ್ತೆ ನೋಡಿ, ನಿಮ್ಗೆ ಯಾವ ಥರ ಇಷ್ಟ ನೋಡಿ ಆ ರೀತಿ ಡಿಸೈನಲ್ಲಿ ನೀವು ಮಾಡ್ಕೋಬಹುದು. ನಾನಿಲ್ಲಿ ಯೆಲ್ಲೋ ಕಲರ್ ಪೇಂಟ್ ಮಾಡಿರೋದ್ರಿಂದ ಬ್ಲ್ಯಾಕ್ ಕಲರಲ್ಲಿ ಈ ರೀತಿ ನೀವು ಲೈನ್ಸ್ ಮಾಡಿದರೆ ಚೆನ್ನಾಗಾಗುತ್ತೆ ಅಂದ್ಬಿಟ್ಟು ನಾನು ಹೀಗೆ ಮಾಡ್ತಾಯಿದ್ದೀನಿ. ನೋಡಿ, ಈ ರೀತಿ ಲೈನ್ಸ್ಗಳನ್ನು ಪೂರ್ತಿ ಬಾಟಲ್ಗೆ ಅಲ್ಲಲ್ಲಿ ನೀವು ಈ ರೀತಿ ಮಾಡ್ಕೋಬೇಕಾಗತ್ತೆ. ನಂತರದಲ್ಲಿ ನಾನು ಒಂದು ಪೇಪರನ್ನು ಐಸ್ ಥರ ಕಣ್ಣಿನ ಥರ ಡ್ರಾ ಮಾಡ್ಕೊಂಡ್ಬಿಟ್ಟು ಅದಕ್ಕೆ ನಾನು ಮೇಲ್ಗಡೆ ಅಂಟಿಸ್ಕೊಳ್ತೀನಿ. ತುಂಬಾ ಚೆನ್ನಾಗಿ ಕ್ಯೂಟಾಗಿ ಕಾಣಿಸುತ್ತೆ. ನೋಡಿ, ಈ ರೀತಿ ನಾನು ಪೂರ್ತಿ ಬಾಟಲ್ಗೆ ಹೀಗೆ ನೀವು ಪೇಂಟ್ ಮಾಡಾದ್ಮೇಲೆ ಫುಲ್ ಇದು ಡ್ರೈ ಆಗಲಿಕ್ಕೆ ಬಿಟ್ಬಿಡಿ. ಇದು ಡ್ರೈ ಆದ ನಂತರ ಸಖತ್ತಾಗಿ ಕ್ಯೂಟಾಗಿ ಕಾಣಿಸುತ್ತೆ. ನೀವು ನ್ಯಾಚುರಲ್ ಪ್ಲ್ಯಾಂಟ್ ಕೂಡ ಇದರಲ್ಲಿ ಹಾಕ್ಬೋದು, ಅಥವಾ ಆರ್ಟಿಫಿಷಿಯಲ್ ಪ್ಲ್ಯಾಂಟ್ ಇಟ್ಬಿಟ್ಟು ನೀವು ವಾಲ್ ಡೆಕೋರೇಟ್ ಮಾಡಬಹುದು. ನಾನೀಗ ಸದ್ಯಕ್ಕೆ ಇದರ ಮೇಲೆ ಆರ್ಟಿಫಿಷಿಯಲ್ ಪ್ಲ್ಯಾಂಟನ್ನು ಇಟ್ಬಿಟ್ಟು ನಿಮಗೆ ತೋರಿಸ್ತೀನಿ. ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಫ್ರೆಂಡ್ಸ್. ನೀವೆಲ್ಲ ಈ ಥರ ವಾಟರ್ ಬಾಟಲ್ನ ವೇಸ್ಟ್ ಅಂತ ಬಿಸಾಕುವ ನೀರಿನ ಬಾಟಲ್ಗಳನ್ನು ಯಾವ ರೀತಿ ಉಪಯೋಗಿಸ್ತಿದ್ದೀರಾ, ಇನ್ಯಾವ ರೀತಿ ನೀವು ಬಳಸ್ತಾ ಇದ್ದೀರಾ, ಮರುಬಳಕೆ ಮಾಡ್ತಾ ಇದ್ದೀರಾ ಅಂತ ಹೇಳಿ ನಮಗೂ ಕೂಡ ಕಮೆಂಟ್ ಮಾಡಿ ತಿಳಿಸಿ. ನಾವು ಕೂಡ ತಿಳ್ಕೊಂಡ ಹಾಗೆ ಆಗುತ್ತೆ. ಹಾಗೆಯೇ ಸಾಧ್ಯ ಆದರೆ ಅವುಗಳನ್ನು ನಾವು ವಿಡಿಯೋ ಮಾಡಿ ಮತ್ತೆ ಬೇರೆ ಗೊತ್ತಿಲ್ಲದವರಿಗೆ ತಿಳಿಸ್ಲಿಕ್ಕೆ ಪ್ರಯತ್ನ ಪಡ್ತೀವಿ. ನೋಡಿ, ಈ ರೀತಿ ಪೇಪರಲ್ಲಿ ನಾನು ಕಣ್ಣನ್ನು ಡ್ರಾ ಮಾಡ್ಕೊಂಡ್ಬಿಟ್ಟು ನೋಡಿ ಹೀಗೆ ಅಂಟಿಸಿದ್ದೀನಿ. ನೋಡಿದ್ರೇ ಗೊತ್ತಾಗ್ತಿದೆ ಅಲ್ವಾ ಎಷ್ಟು ಕ್ಯೂಟಾಗಿ ಕಾಣಿಸ್ತಾ ಇದೆ ಅಂತ ಹೇಳಿ. ಈಗ ನೀವು ಇದರ ಒಳಗಡೆ ಪ್ಲ್ಯಾಂಟನ್ನು ನೀವು ಬೆಳೆಸಬಹುದು. ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಬಾಲ್ಕನಿ ಅಥವಾ ನಿಮ್ಮ ಟೆರೆಸ್ ಗಾರ್ಡನಿಗಂತೂ ಸಖತ್ತಾಗಿ ಕಾಣಿಸುತ್ತೆ. ನೋಡಿದ್ರಲ್ಲ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ ಹೇಳಿ. ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಮರೀದೇನೆ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ. ನೋಡಿದ್ರಲ್ಲ, ಇವುಗಳಲ್ಲಿ ನಿಮಗೆ ಯಾವ ಕ್ರಾಫ್ಟ್ ಇಷ್ಟ ಆಯಿತು, ಯಾವುದೇ ರೀಯೂಸ್ ಇಷ್ಟ ಆಯಿತು ಅಂತ ಹೇಳಿ ನನಗೆ ಕಮೆಂಟ್ ಮೂಲಕ ತಿಳಿಸಿ. ನಿಮಗಿಷ್ಟ ಆದರೆ ವಿಡಿಯೋಗೆ ಲೈಕ್ ಕೊಡೋದನ್ನು ಮರಿಬೇಡಿ. ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡೋದನ್ನು ಮರಿಬೇಡಿ. ಸಿಗೋಣ ಮತ್ತೊಂದು ಇಂಟ್ರೆಸ್ಟಿಂಗ್ ಹಾಗೆಯೇ ಯೂಸ್ಫುಲ್ ವಿಡಿಯೋಂದಿಗೆ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.